ಓಕೆ, ಸೊ ಈ ವಿಡಿಯೋ ನಾನು ಎದಕ್ಕೆ ಮಾಡಕತ್ತೀನಿ ಅಂತಂದ್ರೆ ಇದು ರೆಗ್ಯುಲರ್ ವಿಡಿಯೋ ಅಲ್ಲ. ಭಾಳ ದಿವಸ ಆಯಿತು, ಭಾಳ ಜನ ನಂಗೆ ಕಾಂಟ್ಯಾಕ್ಟ್ ಮಾಡಕತ್ತಾರ. ಆದರೆ ನಂಗೆ ಅವರಿಗೆ ಕಂಟಿನ್ಯೂಸ್ ಕಾಲ್ಸ್ ಅಟೆಂಡ್ ಮಾಡೋಕ್ಕೆ ಪಾಸಿಬಲ್ ಆಗ್ತಾಯಿಲ್ಲ. ಆಮೇಲೆ ಅವ್ರಿಗೆ ರಿಪ್ಲೈನೂ ಮಾಡೋಕ್ಕಾಗತ್ತಿಲ್ಲ. ಯಾಕಂದ್ರೆ ಭಾಳಷ್ಟು ಜನ ಒಮ್ಮೆಲೆ ಮೆಸೇಜಸ್ ಆಮೇಲೆ ಕಾಲ್ಸ್ ಮಾಡ್ತಿರ್ತಾರೆ. ಆಮೇಲೆ ನನಗೂ ನೆನಪಿರಂಗಿಲ್ಲ. ಕೆಲವೊಂದು ಜನ ವಾಟ್ಸಪ್ ಮೆಸೇಜಸ್ ಹಾಕಿರ್ತಾರೆ, ಆದರೆ ಅದನ್ನು ನಂಗೆ ರಿಪ್ಲೈ ಮಾಡೋಕ್ಕಾಗಿರಂಗಿಲ್ಲ. ಭಾಳಷ್ಟು ಲಿಸ್ಟ್ನಾಗ ಕೆಳಗೆ ಹೋಗ್ಬಿಟ್ಟಿರ್ತಾವೆ. ಸೊ ಸ್ಕ್ರಾಲ್ ಮಾಡಿ ಹೋಗಿ ನಾನು ಸರ್ಚ್ ಮಾಡಿ ರಿಪ್ಲೈ ಅದು ಮಾಡ್ತಿರ್ತೀನಿ. ಓಕೆ, ಸೊ ನಂಗೆ ಏನು ಅನಿಸ್ತಂತಂದ್ರೆ ಭಾಳಷ್ಟು ಜನದ ಕ್ವೆಶನ್ಸ್ ಏನಾದರೂ ಮಿಸ್ ಆಗಿರ್ಬೋದು. ಆಮೇಲೆ ಭಾಳಷ್ಟು ಜನಕ್ಕೆ ಏನೇನು ಕ್ವೆಶನ್ಸ್ ಕೇಳಿರ್ತಾವೆ, ಅದನ್ನು ನಾ ಕಾಲ್ ಮೇಲೆ ಆಗಲಿ ಅಥವಾ ಮೆಸೇಜ್ ಥ್ರೂ ಆಗಲಿ ಆನ್ಸರ್ ಮಾಡೋಕ್ಕೆ ಆಗಿರಲಿಕ್ಕಿಲ್ಲ ಅಂಥೇಳಿ ಒಂದು ಲಿಸ್ಟ್ ಆಫ್ ಒಂದು 8 ಕ್ವೆಶನ್ಸ್ ರೆಗ್ಯುಲರ್ಲಿ ಕೇಳುವಂಥ ಇನಿಷಿಯಲ್ ಫಸ್ಟ್ ಫೇಸ್ನಲ್ಲಿ, ಆಮೇಲೆ ಬಿಗಿನರ್ಸ್ ಲೆವೆಲ್ನಾಗ ಇದ್ದವರು ಇನಿಷಿಯಲಿ ಕೇಳುವಂಥ ಕ್ವೆಶನ್ಸ್ ಯಾವ್ಯಾವ ಅದಾವು ಅವು ಕಮೆಂಟ್ ಸೆಕ್ಷನ್ನಾಗಿಂತ ನಾವು ಒಂದು ಸ್ವಲ್ಪ ಕ್ವೆಶನ್ಸ್ ನೋಡಿದೆ. ಆಮೇಲೆ ನನಗೆ ಮೊದಲು ಯಾರ್ಯಾರು ಕೇಳ್ಯಾರ ಕ್ವೆಶನ್ಸ್ ಕಾಲ್ ಮೇಲೆ ಆಗಲಿ ಅಥವಾ ಮೆಸೇಜಸ್ ಥ್ರೂ ಆಗಲಿ, ಆ ಕ್ವೆಶನ್ಸ್ನಾಗಿಂದ ಒಂದು 8 ಕ್ವೆಶನ್ಸ್ ನಾನು ಲಿಸ್ಟ್ ಡೌನ್ ಮಾಡಿ ಅದರದ್ದು 1 by 1 ಆನ್ಸರ್ ಮಾಡ್ಬೇಕಂತೇಳಿ ಈ ವಿಡಿಯೋ ನಾನು ಮಾಡಕತ್ತೀನಿ. ಸೊ ಐ ಹೋಪ್ ನಿಮಗೆ ಇದು ಯೂಸ್ ಆಗ್ಬೋದು. ಸೊ ಫಸ್ಟ್ ಕ್ವೆಶನ್ ಯೂಶ್ವಲಿ ಎಲ್ಲರೂ ಕೇಳೋದು ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ. ಸೊ ಹೌ ಮಚ್ ಇನ್ವೆಸ್ಟ್ಮೆಂಟ್ ಈಸ್ ನೀಡೆಡ್ ಟು ಸ್ಟಾರ್ಟ್ ಅನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆರ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಇದಕ್ಕೆ ನೋಡ್ರಿ ಒಂದು ಸ್ಪೆಸಿಫಿಕ್ ಆನ್ಸರ್ ಇರೋಂಗಿಲ್ಲ. ರೊಕ್ಕ ಬೇಕಾಗುತ್ತೆ, ಆಮೇಲೆ ಕ್ಯಾಪಿಟಲ್ ಬೇಕಾಗತ್ತೆ ಅಂತೇಳಿ ಹಾಗೇನೂ ಸ್ಪೆಸಿಫಿಕ್ಲಿ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಮಗೇನು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಿರೋಂಗಿಲ್ಲ. ಯಾವ ಪ್ರಾಡಕ್ಟ್ ನೀವು ಚೂಸ್ ಮಾಡೋರಿದ್ದೀರಿ, ಯಾವ ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತೀರಿ ಅಥವಾ ಯಾವ ಪ್ರಾಡಕ್ಟ್ ನೀವು ಇಂಪೋರ್ಟ್ ಮಾಡ್ಬೇಕನ್ನತ್ತೀರಿ ನಂಗೆ ಗೊತ್ತಿರೋಂಗಿಲ್ಲ. ಸೊ ಇನಿಷಿಯಲಿ ಎಕ್ದಮ್ ಆಗಿನ ಇಷ್ಟು ರೊಕ್ಕ ಬೇಕಾಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಎಸ್, ಕಂಪ್ನಿ ರಿಜಿಸ್ಟ್ರೇಷನ್ಗಾಗಲಿ ಡಾಕ್ಯುಮೆಂಟೇಷನ್ ಆಗಲಿ ಇನಿಷಿಯಲ್ 1 ಟೈಮ್ ಡಾಕ್ಯುಮೆಂಟೇಷನ್ ಸೆಟ್ ಏನೈತಿ ಅದನ್ನು ಮಾಡ್ಕೊಳಕ್ಕೆ ನಿಮಗೆ ಎಷ್ಟು ಖರ್ಚು ಆಗ್ಬೋದು ಅನ್ನೋದು ನಾವು ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಒಂದು ಎಸ್ಟಿಮೇಟ್ ನಾನು ನಿಮಗೆ ಹೇಳ್ಬೋದು. ಅದನ್ನು ಡಿಪೆಂಡ್ ಆಗ್ತೈತಿ ನಿಮ್ಮ ಸಿ ಎ ಮ್ಯಾಗ. ಯಾಕಂದ್ರೆ ನಿಮ್ಮ ಸಿ ಎಗಂತೂ ನೀವು ಅಪಾಯಿಂಟ್ ಮಾಡಬೇಕಾಗುತ್ತೆ. ಸೊ ಇನಿಷಿಯಲಿ ಕಂಪ್ನಿ ರಿಜಿಸ್ಟರ್ ಆಮೇಲೆ ಡಾಕ್ಯುಮೆಂಟೇಷನ್ ಅದು ಇದು ಮಾಡೋಕ್ಕೆ ನಿಮಗೊಂದು 15,000 to 20,000 ಅಥವಾ ಮ್ಯಾಕ್ಸಿಮಮ್ 25,000 ತನಕ ನಿಮಗೆ ಖರ್ಚು ಆಗ್ತೈತಿ. ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಿಮ್ದೇನೋ ಏನು ಬಿಸ್ನೆಸ್ ಸ್ಟಾರ್ಟ್ ಆಗಿರಂಗಿಲ್ಲ. ಜಸ್ಟ್ ನಿಮ್ಮ ಹೆಸರು ಮ್ಯಾಗ ಒಂದು ಕಂಪ್ನಿ ಇರ್ತೈತಿ, ಕರೆಂಟ್ ಅಕೌಂಟ್, ನಿಮ್ಮ IC, GST, RCMC ಅದು ಇದು ಎಲ್ಲ ಕೂಡಿ ಒಂದು 25,000-30,000 ತನಕ ಆಗ್ತೈತಿ. ಆಮೇಲೆ ಸಾರಿ, ಇದ್ರೊಳಗೆ RCMC ಬರೋಂಗಿಲ್ಲ. ಯಾಕಂದ್ರೆ RCMCನ ಒಂದು 10,000-15,000 ರೂಪಾಯಿ ಇರ್ತೈತಿ. ಸೊ ಪ್ರತಿಯೊಂದು RCMCದು ಕಾಸ್ಟ್ ಬೇರೆ ಇರ್ತೈತಿ. ಸೊ ಅದ್ರದ್ದು ಚಾರ್ಜಸ್ ಕಂಪ್ನಿ ರಿಜಿಸ್ಟ್ರೇಷನ್ ಇದ್ರೊಳಗೆ ಇನಿಷಿಯಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ನಾಗ ಬರೋಂಗಿಲ್ಲ. ಅದನ್ನು ನೀವು ಸಪೋಸ್ ಕನ್ಸಿಡರ್ ಮಾಡಿ ಒಂದು ಸೇಫರ್ ಸೈಡ್ ಹೇಳಬೇಕಂತಂದ್ರೆ ಒಂದು 50,000 ಮಟ್ಟ ನಿಮ್ಮ ಖರ್ಚು ಇನಿಷಿಯಲಿ ಬರ್ತೈತಿ. ಸೊ ಹೌ ಮಚ್ ಮನಿ ಈಸ್ ನೀಡೆಡ್ ಇನಿಷಿಯಲಿ ಅಂತಂದ್ರೆ ಅದರದ್ದು ಆನ್ಸರ್ 50,000 rupees ಅಪ್ರಾಕ್ಸಿಮೇಟ್ಲಿ. ಸೊ ಇದೇ ಎಲ್ಲ ಡಾಕ್ಯುಮೆಂಟ್ಸ್. ಆಮೇಲೆ ಇದೇ ಇನಿಷಿಯಲ್ ಸೆಟಪ್ನು ಮಾಡೋಕ್ಕೆ ಕೆಲವೊಂದು ಜನ 20,000-30,000 ರೂಪಾಯಿನೂ ತೊಗೋತಾರೆ, ಕೆಲವೊಂದು ಜನ 1,00,000 ರೂಪಾಯಿನಾಗೂ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್, ನೀವು ಯಾರಿಗೆ ಚೂಸ್ ಮಾಡ್ತೀರಿ, ಯಾರ ಕಡೆಯಿಂದ ಅದು ಔಟ್ಸೋರ್ಸ್ ಮಾಡ್ಕೋತೀರಿ, ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತೈತಿ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 50,000 ತನಕ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಸೆಕೆಂಡ್ ಕ್ವೆಶನ್ ಬಂದು ಹೌ ಡು ಐ ಚೂಸ್ ದ ಪ್ರಾಡಕ್ಟ್. ಅಂದ್ರೆ ನಾ ಪ್ರಾಡಕ್ಟ್ ಯಾವ ಥರ ನಾ ಚೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ಯಾವ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಬೇಕಂತ ಹೇಳಿದು ಭಾಳಷ್ಟು ಜನ ಕೇಳ್ತಿರ್ತಾರೆ. ಸೊ ಸ್ವಲ್ಪ ಮಂದಿಗೆ ಏನೈತಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಂತ ಅಷ್ಟೇ ತಲೆ ಒಳಗಿರ್ತೈತಿ. ಆದರೆ ಯಾವ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ ಯಾವ ಪ್ರಾಡಕ್ಟ್ ನಮ್ಮ ಕಡೆ ಐತಿ, ನಾವು ಯಾವ ಪ್ರಾಡಕ್ಟ್ ಡಿಮಾಂಡ್ನಾಗ ಐತಿ, ಅದು ಹೆಂಗೆ ಮಾಡಬೇಕು ಏನೈತಿ ಅಂಥೇಳಿ ಅದು ಅವ್ರಿಗೆ ಐಡಿಯಾ ಇರೋಂಗಿಲ್ಲ. ನೋ ಪ್ರಾಬ್ಲಮ್, ನನಗೂ ಐಡಿಯಾ ಇದ್ದಿದ್ದಿಲ್ಲ. ಸೊ ನಾನು ಯಾವ ಥರ ಇದು ಮಾಡಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಎಲ್ಲಿದ್ದೆ, ನಾನು ಜಾಬ್ ಬಿಟ್ಟು ಬಂದಾಗ ಬಾಗಲಕೋಟೆ ಒಳಗೆ ನಾನಿದ್ದೆ. ಬಾಗಲಕೋಟ್ನಾಗ ಸುತ್ತಮುತ್ತಲ ಏನೈತಿ, ಭಾಳಷ್ಟು ಆಗ್ರೋ ಪ್ರಾಡಕ್ಟ್ಸ್ ಅದಾವೆ, ಆಮೇಲೆ ಸ್ವಲ್ಪ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದಾವೆ, ಲೈಮ್ ಸ್ಟೋನ್ ಸಿಗ್ತೈತಿ, ಗ್ರಾನೈಟ್ ಸಿಗ್ತೈತಿ. ಸೊ ಇದನ್ನೆಲ್ಲ ಸುತ್ತಮುತ್ತಲ ಇರೋದ್ರಿಂದ ಅದ್ರೊಳಗೆ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದ ಗ್ರಾನೈಟ್ಸ್. ಆಮೇಲೆ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದು ಗ್ರಾನೈಟ್ಸ್ ಯಾಕಂತಂದ್ರೆ ಆಗ್ರೋ ಪ್ರಾಡಕ್ಟ್ಸ್ನಾಗ ನನಗೆ ಇನಿಷಿಯಲಿ ಎಕ್ಸ್ಪೋರ್ಟ್ ಸೈಕಲ್ನಾಗ ಎಷ್ಟು ಟೈಮ್ ಹಿಡಿತೈತಿ, ಡಾಕ್ಯುಮೆಂಟೇಷನ್ ಏನೇನು ಬೇಕಾಗುತ್ತೆ, ಏನೈತಿ ಏನಿಲ್ಲ ನಮಗೇನೂ ಗೊತ್ತಿದ್ದಿದ್ದಿಲ್ಲ. ಸೊ ಪೆರಿಷೇಬಲ್ ಐಟಮ್ಸ್ ಮಾಡಬಾರ್ದು ಅಂಥೇಳಿ ಇನಿಷಿಯಲಿ ಏನೈತಿ, ನೀವು ಪೆರಿಷೇಬಲ್ ಐಟಮ್ಸ್ ಒಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನನ್ನ ಸಜೆಷನ್. ಯಾಕಂದ್ರೆ ನಾನು ಅದು ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ಎಕ್ಸ್ಪೋರ್ಟ್ ಸೈಕಲ್ನಾಗ ನಮ್ಗೆ ಎಲ್ಲಿ ಚಾಲೆಂಜಸ್ ಬರ್ತಾವೆ ಅಂತ ಅನ್ನೋದು ನಾಳೆ ನಮಗೆ ಇವತ್ತು ಗೊತ್ತಿರಂಗಿಲ್ಲ. ಯಾಕಂದ್ರೆ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಕತ್ತೀರಿ, ನಿಮ್ಮ ಕಸ್ಟಮರ್ ನಿಮಗೆ ಈ ಡಾಕ್ಯುಮೆಂಟ್ ಬೇಕಂತೇಳಿ ಸಪೋಸ್ ಹೇಳೋದು ಮರ್ತಿದ್ದ, ಅವಂಗೇನು ಅನ್ಸಿರ್ತೈತಿ, ನೀವು ಆಲ್ರೆಡಿ ಈ ಬಿಸ್ನೆಸ್ನಾಗ ಒಂದು 10-20 ವರ್ಷ ಅದೀರಿ, ಕೆಲವೊಂದು ಡಾಕ್ಯುಮೆಂಟ್ಸ್ ಅವ ನಿಮಗೆ ಹೇಳೋದು ಮರ್ತಿರ್ತಾನೆ. ಆ ಡಾಕ್ಯುಮೆಂಟ್ಸ್ ಮಿಸ್ ಆಗೋದ್ರಿಂದ ನಿಮ್ಮ ಕನ್ಸೈನ್ಮೆಂಟ್ ಏನೈತಿ ಪೋರ್ಟ್ನಾಗ ಹೋಗಿ ಸ್ಟಕ್ ಆಗ್ಬೋದು, ಹೋಲ್ಡ್ ಆಗ್ಬೋದು. ಅದರಿಂದ ಪೆರಿಷೇಬಲ್ ಗೂಡ್ಸ್
ಗೂಡ್ಸ್ ಇತ್ತಂತಂದ್ರೆ ಅವು ಹಾಳಾಗ್ತಾವೆ. ಸೊ ಲೈಫ್ ಸ್ಪ್ಯಾನ್ ಅದ್ರದ್ದು ಹೆಚ್ಚಿರಂಗಿಲ್ಲ. ಸೊ ಪೋರ್ಟ್ ಮ್ಯಾಗ ನೀವು ಡಾಕ್ಯುಮೆಂಟ್ ಅರೇಂಜ್ ಮಾಡೋತನ ಒಂದು ವಾರ ಆಗಲಿ ಅಥವಾ ಒಂದು 4-5 ದಿವಸ ಆಗಲಿ, ಅಲ್ಲಿ ತನಕ ಅದ್ರದ್ದು ಏನೈತಿ ಫ್ರೆಶ್ನೆಸ್ ಹೋಗ್ಬಿಟ್ಟಿರ್ತೈತಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ ನೀವು ಯಾವಾಗಲೂ ರಿಫರ್ ಕಂಟೈನರ್ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಇದ್ದಿದ್ದು ಕಂಟೈನರ್ನಾಗ ಕಳಿಸ್ತೀರಿ ಅಂತಿಲ್ಲ. ಕೆಲವೊಂದು ದುಬೈಗೆ ಹೋಗುವಂಥ ಕಂಟೈನರ್ಸ್ ಓಕೆ ಇಮಿಡಿಯೇಟ್ಲಿ ಹೋಗೋದಿತ್ತು 7 to 8 days ಟ್ರಾನ್ಸಿಟ್ ಟೈಮ್ನಾಗ 7 to 8 days ಅದ್ರ ಶೆಲ್ಫ್ ಲೈಫ್ ಇತ್ತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ವಿದೌಟ್ ರಿಫರ್ ಕಂಟೈನರ್ಸ್ನ ಕಳಿಸ್ತಾರೆ. ಸೊ ಅಂಥ ಕೇಸ್ನಾಗ ನಿಮ್ದೇನರ ಕೆಲಸ ಹೋಲ್ಡ್ ಆತಂತಂದ್ರೆ ನಿಮ್ಮ ಮಟೀರಿಯಲ್ ಕೆಡಬಾರ್ದು. ಅದಕ್ಕೆ ಇನಿಷಿಯಲಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ನಾನ್ ಪೆರಿಷೇಬಲ್ ಐಟಮ್ಸ್ ಅಷ್ಟೇ ನೀವು ಪ್ರಾಡಕ್ಟ್ ಚೂಸ್ ಮಾಡಿರಿ. ಸೊ ನಿಮ್ಮ ಸುತ್ತಮುತ್ತಲ ನಿಮ್ಮ ರೀಜನ್ ಏನಿರ್ತೈತಿ, ನಿಮ್ಮ ಸ್ಟ್ರಾಂಗ್ ಕಾಂಟ್ಯಾಕ್ಟ್ಸ್ ಏನೈತಿ, ಇದ್ರ ಮ್ಯಾಗ ನಾ ಮೋಸ್ಟ್ಲಿ ಒಂದು ಪ್ರಾಪರ್ ಒಂದು ಹೌ ಟು ಚೂಸ್ ಪ್ರಾಡಕ್ಟ್ ಫಾರ್ ಎಕ್ಸ್ಪೋರ್ಟ್ ಅಂತ ಹೇಳಿ ಅದ್ರ ಒಂದು ಪ್ರಾಪರ್ ವಿಡಿಯೋನೂ ಮಾಡೀನಿ. ನಾನು ಅದ್ರ ಲಿಂಕ್ನಾಗೂ ಹಾಕ್ತೀನಿ, ಆಮೇಲೆ ಐ ಬಟನ್ನಾಗೂ ನಾನು ಶೇರ್ ಮಾಡ್ತೀನಿ. ಸೊ ಈ ಥರ ನೀವು ಪ್ರಾಡಕ್ಟ್ ಚೂಸ್ ಮಾಡಬೇಕಾಗ್ತೈತಿ. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ದಂಗೆ ಎಲ್ಲರ ಕಡೆನೂ ಏನೂ ಪ್ರಾಡಕ್ಟ್ ಅಂತ ಅವೈಲೇಬಲ್ ಇರೋಂಗಿಲ್ಲ. ಕೆಲವೊಂದು ಜನದ ಕಡೆ ಪ್ರಾಡಕ್ಟ್ಸ್ನೂ ಇರೋಂಗಿಲ್ಲ, ಏನೂ ಐಡಿಯಾಸ್ನೂ ಇರೋಂಗಿಲ್ಲ, ಏನು ಮಾಡಬೇಕಂತೂ ಗೊತ್ತಿರೋಂಗಿಲ್ಲ. ಸೇಮ್ ಲೈಕ್ ನನ್ನ ಕಂಡೀಷನ್ ಹೆಂಗಿತ್ತು ಹಂಗೆ ಕೆಲವೊಂದು ಜನನೂ ಇರ್ತಾರೆ. ಆದ್ರೆ ಅದ್ರ ಸಂಬಂಧ ನಾವು ಅಂಜೋದು ಜರೂರತ್ ಇಲ್ಲ. ಓಕೆ, ಆರಾಮಾಗಿ ಕುಂತು ನೀವು ಒಂದು ಪೆನ್ ಪೇಪರ್ ತೊಗೊಂಡು ವಿಚಾರ ಮಾಡ್ಕೊತ ನಿಮ್ಮ ತಲೆ ಒಳಗೆ ಏನೇನು ಐಡಿಯಾಸ್ ಬರ್ತಾವೆಲ್ಲ ಬರ್ಕೊತ ನೀವು ಸ್ಟಡಿ ಮಾಡ್ಕೊತ ಇದ್ರಿ ಅಂತಂದ್ರೆ ನಿಮ್ಮ ಕಡೆ ಗೂಗಲ್ ಐತಿ, ಗೂಗಲ್ನಾಗ ಎಲ್ಲ ಇನ್ಫಾರ್ಮೇಷನ್ ಸಿಗ್ತೈತಿ. ಈಗ ಪ್ರಾಪರ್ ನೀವು ಸ್ಟ್ರಾಟಜಿ ಮಾಡ್ಕೊತ ಹೋದ್ರಿ ಅಂತಂದ್ರೆ ನಿಮಗೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋಕ್ಕೆ ಈಸಿ ಆಗ್ತೈತೆ. ಅದ್ರೊಳಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ನನ್ನ ಕಡೆ ಗೈಡೆನ್ಸ್ ತೊಗೋಬೇಕಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಅದನ್ನ ಹೇಳ್ಕೊತ ಹೋಗ್ತೀನಿ ಯಾವ ಥರ ಮಾಡ್ಬೇಕಂತೇಳಿ. ಹಾಗೂ ನೀವು ಮಾಡ್ಕೊತ ಹೋಗ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಬಂದು ಹೌ ಟು ಫೈಂಡ್ ಬಯರ್ಸ್. ಇದು ಎಲ್ಲರದು ಫೇವ್ರೇಟ್ ಕ್ವೆಶನ್ ಐತಿ. ಎಲ್ಲನೂ ಮಾಡೋಕ್ಕೆ ತಯಾರಿರ್ತಾರೆ. ಆದ್ರೆ ಬಯರ್ಸ್ ಹೆಂಗೆ ಹುಡುಕ್ಬೇಕ್ರಿ, ನಮ್ಮ ಬಯರ್ಸ್ ಬೇಕು, ನಮ್ಮ ಬಯರ್ಸ್ ಹುಡುಕಿ ಕೊಡ್ರಿ, ನಮ್ಮ ಬಯರ್ಸ್ ಕೊಡ್ರಿ ಅಂಥೇಳಿ ಎಲ್ಲರದು ಇದು ಫಸ್ಟ್ ಒಂದು ಫೇವ್ರೇಟ್ ಕ್ವೆಶನ್ ಇರ್ತೈತಿ. ಓಕೆ, ಬಯರ್ಸ್ ಈ ಬಿಸ್ನೆಸ್ನಾಗ ಭಾಳ ನೆಸೆಸರಿ ಅದ. ಯಾವುದೂ ಬಿಸ್ನೆಸ್ನಾಗ ಬಯರ್ಸ್ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಅದಾರ, ನನಗೂ ಗೊತ್ತಾಗ್ತೈತಿ. ಆದ್ರೆ ನಿಮಗೆ ನಾನು ಫ್ರ್ಯಾಂಕ್ಲಿ ಹೇಳ್ಬೇಕಂತಂದ್ರೆ ಸ್ಪೂನ್ ಫೀಡಿಂಗ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾರಿಗೂ ನೀವು ನಿಮ್ಮ IIIM ಕಡೆ ಹೋಗ್ರಿ ಅಥವಾ ಗ್ಲೋಬಲ್ ಇಂಪ್ಯಾಕ್ಟ್ಸ್ ಅವ್ರ ಕಡೆ ಹೋಗ್ರಿ ಅಥವಾ ಫೆಡರೇಷನ್ ಆಫ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಅವ್ರ ಕಡೆ ನೀವು ಕೋರ್ಸ್ ತೊಗೋರಿ, ಯಾರ ಕಡೆನೂ ಕೋರ್ಸ್ ತೊಗೋರಿ ಅಥವಾ ನನ್ನ ಕಡೆ ನೀವು ಗೈಡೆನ್ಸ್ ತೊಗೋರಿ, ಏನೂ ಮಾಡಿರಿ. ಆದ್ರೆ ಡಿರೆಕ್ಟ್ಲಿ ನಮಗೆ ಯಾರೋ ಒಬ್ರು ಬಾಯರಿಗೆ ಲಿಂಕ್ ಮಾಡಿಕೊಡ್ರಿ ಅಂಥೇಳಿ ಹಿಂಗೆ ಯಾರ ಕಡೆನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಓಕೆ, ಸಪೋಸ್ ನಾವು ಒಂದು ಬಾಯರ್ ನಂಬರ್ ಕೊಡ್ತೀನಿ ನಿಮ್ಗೆ, ಅವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೀನಿ. ನೀವು ಅವ್ರ ಜೋಡಿ ಏನು ಮಾತಾಡ್ಬೇಕು ಅನ್ನೋದು ನಿಮಗೆ ಇನ್ನೂ ಗೊತ್ತಿಲ್ಲ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ನಿಮ್ಮ ಕಡೆ ಇಲ್ಲ. ಸೊ ಡೈರೆಕ್ಟ್ಲಿ ಬಾಯರ್ಸಿಗೆ ನೀವು ಜಂಪ್ ಆಗಿ ಏನು ಮಾಡೋರಿದ್ದೀರಿ, ನೀವು ಅವ್ರ ಜೋಡಿ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಇವರು ಹೊಸ್ದಾಗ ಅದಾರ ಅಂತೇಳಿ. ಅವ್ರು ನಿಮ್ಗೆ ಅಲ್ಲೇ ಮಾತಾಡ್ಸೋದು ಬಿಡ್ತಾರೆ, ಆಮೇಲೆ ಇನ್ನೊಮ್ಮೆ ಮಾತಾಡ್ಸೋಕೆ ಹೋಗಂಗಿಲ್ಲ. ಓಕೆ, ಸೊ ಅದಕ್ಕೆ ಬಾಯರ್ಸಿಗೆ ಇಮಿಡಿಯೇಟ್ಲಿ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ನಿಮ್ಮ ಟೆಕ್ನಿಕಲ್ ಪ್ರಾಡಕ್ಟ್ ಬಗ್ಗೆ ಏನು ಟೆಕ್ನಿಕ್ಯಾಲಿಟೀಸ್ ಅದಾವೆ ಅದ್ರ ಮ್ಯಾಗ ನೀವು ಕೆಲಸ ಮಾಡಿರಿ. ಓಕೆ, ಬಾಯರ್ಸ್ ಹುಡ್ಕಕ್ಕೆ ಭಾಳಷ್ಟು ವೇಸ್ ಅದಾವೆ, ಅದು ಮುಂದೆ ಬರ್ತೈತಿ. ನೀವು ಇನ್ನೂ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲನ ಬಾಯರ್ಸ್ ಬಗ್ಗೆ ವಿಚಾರ ಮಾಡಕತ್ರ ಹೆಂಗೆ ಪಾಸಿಬಲ್ ಆಗಂಗಿಲ್ಲ. ಯಾಕಂದ್ರೆ ಬಾಯರ್ಸ್ ಸಿಗೋದು ಆಗಲಿ, ಬಾಯರ್ಸ್ನ ಟಾರ್ಗೆಟ್ ಮಾಡೋದಾಗಲಿ, ನಾವು ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ. ನಾನು ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಝೂನಾಗ ಒಂದು ಹುಲಿ ಐತೆ ಅಂತ ತಿಳ್ಕೊರಿ. ಆ ಹುಲಿಗೆ ನೀವು ಜಂಗಲ್ನಾಗ ಹೋಗಿಬಿಟ್ರಿ ಅಂತಂದ್ರೆ ಅವನಿಗೆ ಫಸ್ಟ್ ಪ್ರಾಬ್ಲಮ್ ಆಗೋದು ಏನು ಹೇಳ್ರಿ, ಅವನಿಗೆ ಹಂಟಿಂಗ್ ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ರೆ ಅವನಿಗೆ ಶಿಕಾರ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? ಯಾಕಂದ್ರೆ ಅವನಿಗೆ ಆಲ್ರೆಡಿ ಝೂನಾಗ ಏನೈತಿ ಅವ್ನ ಕೇರ್ ಟೇಕರ್ ಇರ್ತಾನೆ, ಅವ ಡೈಲಿ ಅವನಿಗೆ ಊಟ ಕೊಡ್ತಿರ್ತಾನೆ. ಸೊ ಅವನಿಗೆ ನಾ ಸ್ವತಃ ಹೋಗಿ ಪ್ರಾಣಿಗಳ ಬೆನ್ನು ಹತ್ತಿ ನಾನು ಅದನ್ನು ಹಂಟ್ ಮಾಡಿ ನಾ ತಿನ್ಬೇಕು ಅನ್ನೋದು ಅವ್ನಿಗೆ ಗೊತ್ತೇ ಇರೋಂಗಿಲ್ಲ. ಸೊ ಆ ಹುಲಿದೆ ಅದು ಏನು ಇನ್ಸ್ಟಿಂಕ್ಟ್ ಇರ್ತೈತಲ್ಲ ಅದು ಅವ್ನ ಕಡೆ ಇರೋಂಗಿಲ್ಲ. ಸೊ ಅದ್ರ ಸಂಬಂಧ ಅವ್ನಿಗೆ ಪ್ರಾಬ್ಲಮ್ ಆಗ್ತೈತಿ. ಆಮೇಲೆ ಅವನ ಹೊಟ್ಟೆ ಹಸದ್ ಸಾಯ್ತಾನೆ. ಅವ್ನಿಗೇನು ವಿಚಾರ ಇರ್ತೈತಿ, ನಮಗೆ ಊಟ ಬಂದು ಹಾಕ್ತಾರೆ ಸೊ ತಿಂತೀನಿ ಅಂಥೇಳಿ ಅವ ವಿಚಾರ ಮಾಡ್ಕೊಂಡು ಕುಂತಿರ್ತಾನೆ. ಆದರೆ ಹಂಗೆ ಆಗೋದಿಲ್ಲ, ಯಾಕಂದ್ರೆ ಅವ ಹಿಂಗೆ ಜಂಗಲ್ನಾಗ ಹೋಗ್ಯಾನ. ಸೊ ಅದೇ ಥರ ನೀವು ಇದು ಮಾರ್ಕೆಟ್ ಅಂತಂದರೆ ಇದು ಜಂಗಲ್. ಸೊ ನೀವು ಜಂಗಲ್ನಾಗ ಹೋದ್ಮ್ಯಾಗ ನೀವು ಸ್ಪೂನ್ ಫೀಡಿಂಗ್ ಮಾಡ್ಕೊಲಾರ್ದ ನೀವು ಜಂಗಲ್ನಾಗ ಇಳಿಬೇಕಾಗುತ್ತೆ. ಅಂದ್ರೆ ನೀವು ಸ್ವತಃ ಹಂಟಿಂಗ್ ಮಾಡೋದು ನೀವು ಕಲಿಬೇಕು. ಸೊ ಸಪೋಸ್ ನಿಮಗೆ ಯಾರೋ ಒಬ್ರು ಕಸ್ಟಮರ್ ಲಿಂಕ್ ಹಚ್ಕೊಟ್ರಿ ಅಂತಂದ್ರೆ ಆ ಕಸ್ಟಮರ್ ಜೋಡಿ ನೀವು ಬಿಸ್ನೆಸ್ ಮಾಡ್ಕೊತ ಹೋಗ್ತೀರಿ. ಬೇರೆ ಕಸ್ಟಮರ್ಸಿಗೆ ನೀವು ಯಾವ ಥರ ಹುಡುಕ್ಬೇಕು, ಯಾವ ಥರ ಹಂಟ್ ಮಾಡಬೇಕು, ಯಾವ ಥರ ನೀವು ಕನ್ವರ್ಟ್ ಮಾಡಬೇಕು ಅದು ನೀವು ಎಂದೂ ಕಲಿಯಕ್ಕೆ ಹೋಗಂಗಿಲ್ಲ. ಯಾಕೆ ನೀವು ಒಂದು ಕಸ್ಟಮರ್ನಾಗ ಆರಾಮ್ ನೀವು ಮಾಡ್ಕೊತ ಹೋಗ್ಬಿಡ್ತೀರಿ. ಆ ಒಂದೇ ಕಸ್ಟಮರ್ ಜೋಡಿ ನೀವು ಬಿಸ್ನೆಸ್ ಮಾಡ್ಕೊತ ಹೋಗ್ಬಿಡ್ತೀರಿ. ಆದ್ರೆ ಸಪೋಸ್ ಆ ಕಸ್ಟಮರ್ಗೆ ಏನರ ಪ್ರಾಬ್ಲಮ್ ಆಯ್ತು ಅಥವಾ ಅವ್ನ ಕಂಪ್ನಿ ಅವ ಬಂದ್ ಮಾಡ್ಬೇಕಾಯ್ತು, ಅವಾಗ ನೀವು ಏನು ಮಾಡೋರು, ಬೇರೆ ಕಸ್ಟಮರ್ ಅವಾಗ ನಿಮ್ಮ ಕಡೆ ಇರಂಗಿಲ್ಲ. ಸೊ ಆ ಟೈಮ್ನಾಗ ಆ ಹುಲಿಗತೆ ನಿಮ್ಮ ಕಂಡೀಷನ್ ಬಂದುಬಿಡ್ತೈತಿ. ಸೊ ನಿಮ್ಮ ಕಸ್ಟಮರ್ ಆಲ್ರೆಡಿ ಲಿಂಕ್ ಮಾಡಿ ಕೊಟ್ಟಿದ್ದೈತಿ, ಅವ್ರ ಜೋಡಿ ನೀವು ಬಿಸ್ನೆಸ್ ಮಾಡಾಕತ್ತೀರಿ. ಹೊಸ ಕಸ್ಟಮರ್ ಹಂಟ್ ಮಾಡೋದು, ಹೊಸ ಕಸ್ಟಮರ್ ನೀವು ಟಾರ್ಗೆಟ್ ಮಾಡೋದು, ಹೊಸ ಕಸ್ಟಮರಿಗೆ ನೀವು ಯಾವ ಥರ ನೀವು ಅವ್ರಿಗೆ ಕನ್ವಿನ್ಸ್ ಮಾಡೋದು, ಆಮೇಲೆ ಅವೆಲ್ಲ ನಿಮಗೆ ಆರ್ಟ್ ಇನ್ನೂ ಬರೋಂಗಿಲ್ಲ. ಸೊ ಅದ್ರ ಸಂಬಂಧ ನಿಮಗೆ ಅವಾಗ ಪ್ರಾಬ್ಲಮ್ ಆಗ್ತೈತಿ. ಅವಾಗ ನಿಮಗೆ ಫ್ರಸ್ಟ್ರೇಷನ್ ಆಗುತ್ತೆ, ನೀವು ಕಂಪ್ನಿ ಬಂದ್ ಮಾಡೋ ಸಿಚುವೇಶನ್ನೂ ಬರ್ತೈತೆ ಅವಾಗ. ಸೊ ಈ ತಪ್ಪು ನೀವು ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಾಯರ್ಸ್ ಅಂಥೇಳಿ ಯಾವಾಗಲೂ ಜಲ್ದಿ ಮಾಡೋಕ್ಕೆ ಹೋಗ್ಬೇಡ್ರಿ. ಬಾಯರ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಸದ್ಯಕ್ಕೆ ಇಲ್ಲ. ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ,
ನೀವು ಇನ್ನೂ ಪ್ರಾಪರ್ ನಿಮ್ದು ನಾಲೆಜ್ ಇದ್ರೊಳಗೆ ಏನೈತಿ ಅದಕ್ಕೆ ಏನು ಮಾಡ್ಕೊಂಡಿಲ್ಲ. ಸೊ ಇಮಿಡಿಯೇಟ್ಲಿ ಬಾಯರ್ಸ್ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಬಾಯರ್ಸ್ ಬರ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ, ಒಮ್ಮಲ್ಲಿ 10ನೇ ಸ್ಟೆಪ್ ಹತ್ತಕ್ಕೆ ನೋಡಕ್ಕೆ ಹೋಗ್ಬೇಡ್ರಿ. ಸೊ ಮೇನ್ ಕ್ವೆಶನ್ ಬಾಯರ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ಬಾಯರ್ಸ್ ಫೈಂಡ್ ಔಟ್ ಮಾಡೋಕೆ ಭಾಳ ವೇಸ್ ಅದಾವೆ. ಎಂಬೆಸೀಸ್ ಅದಾವೆ, ಪೋರ್ಟ್ ಡೇಟಾಬೇಸ್ ಕೊಡುವಂಥ ಕಂಪ್ನೀಸ್ ಅದಾವೆ, ಪರ್ಸ್ನಲ್ ವಿಸಿಟ್ಸ್ ನೀವು ಮಾಡ್ಬೋದು. ಯಾರಾದ್ರೂ ನಿಮ್ಮ ಬೇರೆ ಕಂಟ್ರೀಸ್ನಾಗ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ರಿಲೇಟಿವ್ಸ್ ಆಗಲಿ, ಅವ್ರ ಥ್ರೂ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಾಯರ್ಸಿಗೆ ನೀವು ಡೈರೆಕ್ಟ್ ಕಾಲ್ಸ್, ಮೇಲ್ಸ್, ಆಮೇಲೆ ಇಮೇಲ್ ಮಾರ್ಕೆಟಿಂಗ್ ಮಾಡ್ಬೋದು, ವಾಟ್ಸಪ್ ಮೆಸೇಜಸ್ ಯೂಸ್ ಮಾಡ್ಬೋದು. ಬೇರೆ ಬೇರೆ ಕಂಟ್ರೀಸ್ನಾಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡ್ತಾರೆ. ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನಾಗ ನೀವು ಆ್ಯಕ್ಟಿವ್ ಇರಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡಿ ನೀವು ಬಾಯರ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಬಾಯರ್ಸ್ ಕಾಂಟ್ಯಾಕ್ಟ್ ಮಾಡೋದು ಅಂತಂದ್ರೆ ಏನು, ಕಂಟಿನ್ಯೂಯಸ್ ಅವ್ರ ಜೋಡಿ ನೀವು ಕಮ್ಯುನಿಕೇಷನ್ ಮಾಡ್ಕೊತ ಇರ್ಬೇಕು. ಇಮಿಡಿಯೇಟ್ಲಿ ಇವತ್ತು ನೀವು ಒಬ್ರು ಯಾರೋ ಬಾಯರಿಗೆ ನೀವು ಮಾತಾಡಿದ್ರಿ, ನಾಳೆ ಒಮ್ಮೆಲೆ ಅವ್ರು ನಿಮಗೆ ಆರ್ಡರ್ ಕೊಡ್ತಾರ ಅಂತಿಲ್ಲ. ಹಂಗೆ ಆಗೋದು ಡೊಮೆಸ್ಟಿಕ್ ಮಾರ್ಕೆಟ್ನಾಗ ಆಗ್ಬೋದು, ಆದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಇಮಿಡಿಯೇಟ್ಲಿ ಸಪ್ಲೈಯರ್ ಚೇಂಜ್ ಮಾಡೋಂಗಿಲ್ಲ ಯಾರು. ಓಕೆ, ಸೊ ಅವ್ರ ಎಕ್ಸಿಸ್ಟಿಂಗ್ ಸಪ್ಲೈಯರ್ ಕಡೆಂತ್ರ ಪ್ರಾಬ್ಲಮ್ ಆಗೋ ಮಟ್ಟ ಆ ಬಾಯರ್ ಅವ್ರ ಸಪ್ಲೈಯರ್ನ ಚೇಂಜ್ ಮಾಡೋಂಗಿಲ್ಲ. ಸೊ ನಿಮ್ಮ ನಂಬರ್ ಹತ್ತಬೇಕಂತಂದ್ರೆ ನೀವು ಕನ್ಸಿಸ್ಟೆಂಟ್ಲಿ ಅವ್ನಿಗೆ ಬೆನ್ನು ಹತ್ತಬೇಕಾಗುತ್ತೆ, ಕನ್ಸಿಸ್ಟೆಂಟ್ಲಿ ಅವ್ನು ಟಚ್ನಾಗ ಇರಬೇಕಾಗುತ್ತೆ. ಯಾವಾಗಾರು ಒಮ್ಮೆ ಹೋಗಿ ಅವ್ರ ಸಪ್ಲೈಯರ್ ಏನಿರ್ತಾನೆ ಅವ ಕೊಡೋಕ್ಕಾಗಲಿಲ್ಲ, ಅವ್ರಿಗೆ ಯಾವ ಪ್ರಾಡಕ್ಟ್ ಬೇಕು ಅವ್ನಿಗೆ ಆ ಟೈಮ್ ಟು ಟೈಮ್ ಅವ್ನಿಗೆ ಡೆಲಿವರಿ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಮ ನೆನಪು ಅವ್ರಿಗೆ ಬರಬೇಕು. ಸೊ ಈ ಥರ ನೀವು ಅವ್ರಿಗೆ ಕನ್ಸಿಸ್ಟೆಂಟ್ಲಿ ಅವರಿಗೆ ಫಾಲೋ ಅಪ್ ಮಾಡ್ಕೊತ ಇರಬೇಕು, ಅವ್ರು ಟಚ್ನಾಗ ಇರಬೇಕಾಗುತ್ತೆ. ಇವತ್ತಾಗಲಿಲ್ಲ ಅಂತಂದ್ರೆ 1 ವರ್ಷ ಬಿಟ್ಟು ಆಗ್ತೈತಿ, ಆದರೆ ಆ ಬಾಯರ್ ಜೋಡಿ ನೀವು ಯಾವಾಗಲೂ ನಿರಂತರವಾಗಿ ಟಚ್ನಾಗ ಇರಬೇಕಾಗ್ತೈತಿ. ಸೊ ಇದು ಮೇನ್ ಒಂದು ಥಂಬ್ ರೂಲ್ ಐತಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ. ಬಾಯರ್ಸ್ ನೀವು ಯಾವಾಗಲೂ ಕಂಟಿನ್ಯೂಸ್ಲಿ ಕನ್ವರ್ಸೇಷನ್, ಕಂಟಿನ್ಯೂಸ್ಲಿ ನಿಮ್ದು ಟಚ್ ಅವ್ರ ಜೋಡಿ ಇರಬೇಕಾಗುತ್ತೆ. ಸುಮ್ಮನೆ ನೀವು ಏನಪ್ಪ ನಾವು 1 ವಾರ ಆಯ್ತು, 1 ತಿಂಗಳಾಯ್ತು ಅವ್ನ ಜೋಡಿ ಮಾತಾಡಕತ್ತೀನಿ, ಇನ್ನೂ ಆರ್ಡರ್ ಕೊಡಕತ್ತಿಲ್ಲವ, ಹೆಂಗೆ ಈಗ ಇವ್ರಿಗೆ ಬಿಟ್ಬಿಡೋಣ ಅಂತೇಳಿ ನೀವು ಬಿಟ್ಬಿಟ್ರಿ ಅಂತಂದ್ರೆ ಅವ ಕಾಯಮಿಂದ ಬಿಟ್ಬಿಟ್ಟಂಗೆ ಆಗುತ್ತೆ. ಹುಡ್ಕಕ್ಕೆ ಭಾಳಷ್ಟು ವೇಸ್ ಅದಾವೆ, ಭಾಳಷ್ಟು ಕ್ರಿಯೇಟಿವ್ ವೇಸ್ ಅದಾವೆ. ಸೊ ಇನ್ನೊಂದು ಏನಂತಂದ್ರೆ ಭಾಳಷ್ಟು ನೆಟ್ವರ್ಕಿಂಗ್ ಆರ್ಗನೈಸೇಷನ್ಸ್ ಇರ್ತಾವೆ. ಸೊ ನೆಟ್ವರ್ಕಿಂಗ್ ಆರ್ಗನೈಸೇಷನ್ಸ್ನಾಗ ನೀವು ಹೋದ್ರಿ ಅಂತಂದ್ರೆ ಅಲ್ಲೊಂದು ಅವ್ರದ್ದೊಂದು ಫ್ರೆಟರ್ನಿಟಿ ಇರ್ತೈತಿ, ಒಂದು ಬ್ರದರ್ಹುಡ್ ಇರ್ತೈತಿ. ಸೊ ಈ ಆರ್ಗನೈಸೇಷನ್ ನೀವು ಬಿಲಾಂಗ್ ಆಗ್ತೀರಿ ಅಂತಂದ್ರೆ ಇಮಿಡಿಯೇಟ್ಲಿ ನಿಮಗೆ ಬೇರೆ ಕಂಟ್ರಿನಾಗ ಆ ಆರ್ಗನೈಸೇಷನ್ದವ್ರು ನಿಮಗೊಂದು ಇಜ್ಜತ್ ಕೊಡ್ತಾರೆ, ಒಂದು ವ್ಯಾಲ್ಯೂ ಕೊಡ್ತಾರೆ. ಸೊ ಅವ್ರಿಗೆ ನೀವು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ, ಓಕೆ ನಾ ಈ ಆರ್ಗನೈಸೇಷನ್ದಿಂತ ಅದೀನಿ ಅಂತ ಹೇಳಿದ್ರಿ ಅಂತಂದ್ರೆ ಅವ್ರು ನಿಮ್ಮ ಮಾತು ಅಟ್ಲೀಸ್ಟ್ ಕೇಳ್ತಾರೆ. ಆಮೇಲೆ ಯಾವ ಪ್ರಾಡಕ್ಟ್ ಏನೈತಿ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಅವರು ನಿಮಗೆ ಬಾಯರ್ಸ್ ಫೈಂಡ್ ಔಟ್ ಮಾಡಿ ಕೊಡೋಕೆ ಟ್ರೈನೂ ಮಾಡ್ತಾರೆ. ಸೊ ಇಂಥ ಆರ್ಗನೈಸೇಷನ್ಸ್ ಜೋಡಿ ನೀವು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿರಿ, ಇಂಥ ಆರ್ಗನೈಸೇಷನ್ಸ್ ಜೋಡಿ ನೀವು ಕೂಡ್ಕೋರಿ. ಸೊ ಈ ಥರ ಭಾಳಷ್ಟು ಕ್ರಿಯೇಟಿವ್ ಐಡಿಯಾಸ್ ಅದಾವೆ ಬಾಯರ್ಸಿಗೆ ಹುಡ್ಕಕ್ಕೆ. ಇನಿಷಿಯಲಿ ನೀವು ಇನ್ನೂ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮೊದಲನೇ ನೀವು ಬಾಯರ್ಸ್ ವಿಚಾರ ಮಾಡಿದ್ರಿ ಅಂತಂದ್ರೆ ಅವಾಗ ನಾನು ನಿಮಗೇನು ಹೇಳೋಕ್ಕಾಗಂಗಿಲ್ಲ, ನಿಮಗೂ ಏನೂ ಗೊತ್ತಾಗಂಗಿಲ್ಲ. ಓಕೆ, ಇಲ್ಲಿ ಬಾಯರ್ಸ್ ಒಂದು ಕಡೆ ಕುಂತಾರ ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ಹಂಗೆ ಇರಂಗಿಲ್ಲ. ಬಾಯರ್ಸ್ ಎಲ್ಲ ಕಡೆ ಸ್ಕ್ಯಾಟರ್ಡ್ ಇರ್ತಾರೆ, ನಿಮ್ಮ ಕಣ್ಣಿನ ಮುಂದೆನೂ ಇರ್ತಾರೆ, ಆದ್ರೆ ನಿಮಗೆ ಗೊತ್ತಿರಂಗಿಲ್ಲ. ಸೊ ಆ ಥರ ನಾವು ಟ್ರೈನ್ ಮಾಡ್ಕೋಬೇಕು ಮೊದಲು ನಮ್ಮ ಪ್ರಾಡಕ್ಟ್ ಬಗ್ಗೆ, ನಮ್ಮ ಕಂಪ್ನಿ ಹೆಂಗೆ ನಡೆಸ್ಬೇಕು, ನಾವು ಸ್ಟ್ರಾಟಜೀಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಬಾಯರ್ ಬಗ್ಗೆ ನಾವು ವಿಚಾರ ಮಾಡಬೇಕು. ಇನಿಷಿಯಲಿ ಭಾಳ ಮೊದಲು ನೀವು ಬಾಯರ್ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗ್ಬಿಡ್ರಿ ಪ್ಲೀಸ್. ಸೊ ಫೋರ್ತ್, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಎಲ್ಲರ ಕಡೆಯಿಂದ ಬರೋದು ಏನಂತಂದ್ರೆ, ನನ್ನ ಕಡೆ ಲ್ಯಾಂಡ್ ಐತ್ರಿ, ಸೊ ಇಂತಿಷ್ಟು ಜಾಗ ಐತೆ ನನ್ನ ಕಡೆ, ಸೊ ಅದ್ರೊಳಗೆ ನಾ ಏನರ ಬೆಳೆದು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗತ್ತೀನಿ ಅಂಥೇಳಿ ಅಂತಾರೆ. ಸೊ ಅವ್ರಿಗೆ ನಾವು ಒಂದೇ ಸಜೆಸ್ಟ್ ಮಾಡ್ತೀನಿ, ಯಾವ್ದಾರು ಒಂದು ಮಾಡಿರಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್ ಮಾಡಿರಿ, ಅಥವಾ ಒಂದು ಎಕ್ಸ್ಪೋರ್ಟ್ ಮಾಡಿರಿ. ಯಾಕಂದರೆ ಎರಡು ಎಟ್ ಎ ಟೈಮ್ ಮಾಡೋದಂತಂದ್ರೆ ನಿಮ್ಗೆ ವಜ್ಜಾಗ್ತೈತಿ. ಸೊ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಎಕ್ಸ್ಪೋರ್ಟ್ ಅವ್ರದ್ದು ಮೈಂಡ್ಸೆಟ್ಟೇ ಬೇರೆ ಇರ್ತೈತಿ, ಅವ್ರದ್ದು ಕನೆಕ್ಷನ್ಸೇ ಬೇರೆ ಇರ್ತಾವೆ, ಅವ್ರು ಮಾಡುವಂಥ ಕೆಲಸನೂ ಬೇರೆ ಇರ್ತೈತಿ. ಸೊ ಎಕ್ಸ್ಪೋರ್ಟರ್ದು ಕೆಲಸ ಬೇರೆ ಇರ್ತೈತಿ, ಮ್ಯಾನುಫ್ಯಾಕ್ಚರರ್ ಆಮೇಲೆ ಒಂದು ಪ್ರೊಡಕ್ಷನ್ ಮಾಡುವಂಥ, ಒಂದು ಫಾರ್ಮಿಂಗ್ ಮಾಡುವಂಥ ಮನುಷ್ಯದ ಕೆಲಸನೇ ಬೇರೆ ಇರ್ತೈತಿ. ಸೊ ಅಲ್ಲಿ ಡೇ ಟು ಡೇ ಪ್ರಾಬ್ಲಮ್ಸ್ ಇರ್ತಾವೆ, ಡೇ ಟು ಡೇ ಎಲ್ಲ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಡೇ ಟು ಡೇ ಅದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಮಾಡ್ಬೇಕಂತಂದ್ರೆ ಅಲ್ಲೆಲ್ಲ ಕೆಲಸ ನೀವು ಮಾಡಬೇಕಾಗುತ್ತೆ. ಅಂಥ ಟೈಮ್ನಾಗ ನೀವು ಎಕ್ಸ್ಪೋರ್ಟ್ನೂ ನೀವೇ ಮಾಡೋರು, ಪ್ರೊಡಕ್ಷನ್ನು ನೀವೇ ಮಾಡೋರು ಅಂತಂದ್ರೆ ಸ್ವಲ್ಪ ಬರ್ಡನ್ಸಮ್ ಆಗುತ್ತೆ. ಓಕೆ, ನಿಮ್ಮ ಟೀಮ್ ದೊಡ್ಡದಿತ್ತಂತಂದ್ರೆ ನೀವು ಮಾಡ್ಕೋಬೋದು, ಒಂದು 3-4 ಜನ ಅಂತಮ್ರದಿರಿ, 3-4 ಜನ ಫ್ರೆಂಡ್ಸ್ ಅದಿರಿ, ಅಥವಾ ಆ ಟೈಪ್ ಯಾರು ನೀವು ಕೂಡ್ ಮಾಡಕತ್ತಿದ್ರಿ ಅಂತಂದ್ರೆ ಓಕೆ, ಶ್ಯೂರ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್, ಫಾರ್ಮಿಂಗ್ ಅಥವಾ ಏನಾರು ಮಾಡ್ಕೊಂಡು ಬೆಳೆಸಿ ಆಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಆದ್ರೆ ಅದ್ರೊಳಗೆ ಇನ್ನೊಂದು ಚಾಲೆಂಜ್ ಏನಂತಂದ್ರೆ, ಸಪೋಸ್ ನೀವು ಒಂದು ಯಾವುದೋ ಒಂದು ಫಾರ್ಮ್ ಲ್ಯಾಂಡ್ನಾಗ ನೀವು ಯಾವುದೋ ಒಂದು ಬೆಳೆ ಬೆಳೆಯಕತ್ತೀರಿ. ಸೊ ಅದು ಬೆಳೆ ಬೆಳೆದು ಆದ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಕಡೆ ಒಂದು ಇಂತಿಷ್ಟು ಅಮೌಂಟ್ನಾಗ ಒಂದು ಸ್ಟಾಕ್ ಬಂದುಬಿಡ್ತೈತೆ ಆ ಪ್ರಾಡಕ್ಟ್. ಓಕೆ, ಆದ್ರೆ ಆ ಟೈಮ್ನಾಗ ನಿಮ್ಮ ಕಡೆ ಬಯರ್ಸ್ ಇರೋಂಗಿಲ್ಲ. ಸೊ ಅವಾಗ ನೀವು ಏನು ಮಾಡೋರು, ಆ ಪ್ರಾಡಕ್ಟನ್ನು ನೀವು ಡೊಮೆಸ್ಟಿಕ್ ಮಾರ್ಕೆಟ್ನಾಗ ಮಾರಕ್ಕೆ ನಿಮ್ಮ ಕಡೆ ಸೋರ್ಸಸ್ ಅದಾವೇನು, ಆ ಪ್ರಾಡಕ್ಟ್ನ ನೀವು ಡೊಮೆಸ್ಟಿಕ್ ಮಾರ್ಕೆಟ್ನಾಗ ಮೂವ್ ಮಾಡೋಕ್ಕೆ ನಿಮ್ಮ ಕಡೆ ಡಿಸ್ಟ್ರಿಬ್ಯೂಟರ್ಸ್, ಡೀಲರ್ಸ್ ಅವ್ರು ಅದಾರೇನು, ನೀವು ಎಲ್ಲಿ ಅದನ್ನು ಮಾರೋರು, ಸ್ಟಾಕ್ ನೀವು ಇಟ್ಕೊಂಡು ಕುಂದ್ರಕ್ಕೆ ಬರೋಂಗಿಲ್ಲ, ಅದು ದೊಡ್ಡ ಲಾಸ್ ಆಗುತ್ತೆ. ಓಕೆ, ಸೊ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಬಾಯರ್ಸ್ ಇಲ್ಲ. ಸೊ ಬಾಯರ್ಸ್ ನಿಮಗೆ ಇವತ್ತು ಸಿಗ್ತಾರ, ನಾಳೆ ಸಿಗ್ತಾರಂತಿಲ್ಲ. ಸೊ ಅದಕ್ಕೆ ನಾ ಎಲ್ಲರಿಗೂ ಪರ್ಸ್ನಲ್ ನನ್ನ ಸಜೆಷನ್ ಏನೈತೆ ಅಂತಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ನೀವು ಮಾಡೋಕ್ಕಿಂತ ಮೊದಲು ಮರ್ಚೆಂಟ್ ಎಕ್ಸ್ಪೋರ್ಟಿಂಗ್ ಮಾಡಿರಿ. ಅಂದ್ರೆ ಬೇರೆ ಕಡೆ ಅಂತ ಮಟೀರಿಯಲ್ ತೊಗೊಂಡು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ.
ಬೇರೆ ಕಂಟ್ರೀಸ್ನಾಗ ನಿಮ್ಮ ಕ್ಲೈಂಟ್ ಬೇಸ್ ನೀವು ಕ್ರಿಯೇಟ್ ಮಾಡ್ಕೋತೀರಿ, ನಿಮ್ಮ ಕಸ್ಟಮರ್ ಬೇಸ್ ನೀವು ಕ್ರಿಯೇಟ್ ಮಾಡ್ಕೋರಿ. ಅದು ಆದಮೇಲೆ ನಿಮ್ಮ ಲ್ಯಾಂಡ್ ಏನೈತಿ ಅವಾಗ ನೀವು ಅದ್ರೊಳಗೆ ಕಲ್ಟಿವೇಷನ್ ಮಾಡಿರಿ, ಫಾರ್ಮಿಂಗ್ ಮಾಡಿರಿ, ಅಥವಾ ಯಾವುದೋ ನಿಮ್ಮ ಇಂಡಸ್ಟ್ರಿ ಇತ್ತಂದ್ರೆ ಅದ್ರೊಳಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಿ. ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಮೇಲೆ ನೀವು ಅದ ಕಸ್ಟಮರ್ಸಿಗೆ ನೀವು ಬೆಟರ್ ಪ್ರೈಸ್ನಾಗ ಚಲೋ ಕ್ವಾಲಿಟಿನಾಗ ಆಮೇಲೆ ಆನ್ ಟೈಮ್ ಡೆಲಿವರಿ ನೀವು ಕೊಡ್ಬೋದು. ಸೊ ಅವ ಬಯರ್ ಇನ್ನೂ ಖುಷಿ ಆಗ್ತಾನೆ. ಅದಕ್ಕಿಂತ ಮೊದಲು ನೀವು ಪ್ರೊಡಕ್ಷನ್ನು ನೀವು ಮಾಡಿ, ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡಿ, ಎಲ್ಲನೂ ಇದ್ರೊಳಗೂ ನೀವು ಟೈಮ್ ಎನರ್ಜಿ ನಿಮ್ಮ ರೊಕ್ಕ ಹಾಕಿ ಆಮೇಲೆ ಎಕ್ಸ್ಪೋರ್ಟ್ನೂ ಮಾಡ್ಬೇಕು. ಅದರೊಳಗೂ ನೀವು ಟೈಮ್ ಎನರ್ಜಿ ರೊಕ್ಕ ಹಾಕೋದು ಸ್ವಲ್ಪ ಟ್ರಬಲ್ಸಮ್ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತೈತಿ. ಇಂಪಾಸಿಬಲ್ ಇಲ್ಲ. ಸೊ ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಇಂಪಾಸಿಬಲ್, ಆದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಸೊ ಇನಿಷಿಯಲ್ ಸ್ಟೇಜ್ನಾಗ ಕೆಲಸ ಇಂಥವು ಚೂಸ್ ಮಾಡಿರಲ್ಲ, ಈಸಿ ಇರುವಂಥ ಕೆಲಸ ಚೂಸ್ ಮಾಡಿರಿ. ಅಂದ್ರೆ ಹೆಂಗೈತಿ, ಒಂದು ಅಕಂಪ್ಲಿಷ್ಮೆಂಟ್ ಮಾಡಿದ ನಮಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತೈತಿ. ನೀವು ದೊಡ್ಡದು ಒಮ್ಮೆಲೆ ಕೈಯಾಗಿ ತೊಗೊಂಡ್ರಿ, ಅದ್ರೊಳಗೆ ನೀವು ಲಾಸ್ ಆದ್ರಿ ಅಥವಾ ಫೇಲ್ಯೂರ್ ಆತಂತಂದ್ರೆ ನಿಮ್ಗೆ ಡಿಸಪಾಯಿಂಟ್ಮೆಂಟ್, ನಮ್ಗೆ ಅದು ಒಂಥರ ಕೆಟ್ಟ ಅನಿಸ್ತೈತಿ. ಆಮೇಲೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನೈತಿ ಬ್ರೇಕ್ ಆಗ್ತೈತಿ. ಸೊ ಅದ್ರ ಸಂಬಂಧ ಸಣ್ಣ ಕೆಲಸ ತೊಗೋರಿ, ಸ್ಮಾಲ್ ಸ್ಟೆಪ್ಸ್ ಹಾಕ್ರಿ, ಆಮೇಲೆ ಬೆಳ್ಕೊತ ಹೋಗ್ರಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಟ್ ಆಗುತ್ತೆ. ಆಮೇಲೆ ನೀವು ಸ್ವತಃ ಮೋಟಿವೇಟ್ ಆಗ್ತೀರಿ ಇನ್ನೂ ದೊಡ್ಡ ಕೆಲಸ ಮಾಡೋಕ್ಕೆ. ಸೊ ಹಂಗೆ ನೀವು ಬೆಳೀರಿ. ಅಂದ್ರೆ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡು ಆಮೇಲೆ ನೀವು ಬೆಳೆದ್ರಿ ಅಂತಂದ್ರೆ ನಿಮ್ಗೆ ಚಲೋ. ಅನ್ಲೆಸ್ ನಿಮ್ಮ ಬಿಸ್ನೆಸ್ನಾಗ ಮೊದಲಿಂದ ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ನಿಮ್ಮದು ಟೀಮ್ ದೊಡ್ಡದಿತ್ತು ಅಂತಂದ್ರೆ ನೀವು ಅದನ್ನು ಮಾಡ್ಬೋದು. ಇರಲಿಲ್ಲ ಅಂತಂದ್ರೆ ಮರ್ಚೆಂಟ್ ಎಕ್ಸ್ಪೋರ್ಟಿಂಗ್ ಮಾಡಿರಿ, ಆರಾಮಾಗಿ ಕ್ಲೈಂಟ್ ಬೇಸ್ ನಿಮ್ಮ ಬೆಳೆಸಿರಿ. ಆಮೇಲೆ ನೀವು ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಮೇಲೆ ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಸಪ್ಲೈ ಅಂದರೆ ಅವ್ರಿಗೆ ಎಕ್ಸ್ಪೋರ್ಟ್ ನೀವು ಮಾಡ್ಬೋದು. ಸೊ 5ನೇದು ಕ್ವೆಶನ್ ಬಂದು ವಿಚ್ ಸೀ ಪೋರ್ಟ್ ಐ ಕ್ಯಾನ್ ಎಕ್ಸ್ಪೋರ್ಟ್ ಫ್ರಾಮ್, ಅಂದ್ರೆ ಯಾವ ಸೀ ಪೋರ್ಟ್ದಿಂದ ನಾನು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ಇದೊಂದು ಕಾಮನ್ ಕ್ವೆಶನ್ ಐತಿ. ಇದೊಂದು ಸಿಂಪಲ್ ಲಾಜಿಕಲ್ ಆನ್ಸರ್ ಐತಿ. ಇದಕ್ಕೆ ಏನಂತಂದ್ರೆ ನಿಮಗೆ ಗೊತ್ತಾಗ್ಬೇಕು ಯಾವ ಒರಿಜಿನ್ದಿಂತ್ರ ನೀವು ನಿಮ್ಮ ಪ್ರಾಡಕ್ಟನ್ನು ನೀವು ತೊಗೋತೀರಿ, ಆ ಒರಿಜಿನ್ದಿಂತ್ರ ನಿಮಗೆ ಆ ಪ್ರಾಡಕ್ಟ್ ಕಂಟೈನರ್ನಾಗ ಹಾಕಿ ಪೋರ್ಟ್ ತನಕ ಟ್ರಾನ್ಸ್ಪೋರ್ಟ್ ಮಾಡೋದಿರ್ತೈತಿ. ಸೊ ಟ್ರಾನ್ಸ್ಪೋರ್ಟೇಷನ್ ಯಾವಾಗಲೂ ನೀವು ಟ್ರಾನ್ಸ್ಪೋರ್ಟ್ ಮಾಡೋದೈತೆ ಅಂತಂದ್ರೆ ಕಡಿಮೆ ಶಾರ್ಟ್ ಡಿಸ್ಟೆನ್ಸ್ ಇದ್ದದ್ದು ನೀವು ಯಾವಾಗಲೂ ನೋಡ್ತೀರಿ, ರೈಟ್? ಸೊ ಸಪೋಸ್ ನೀವು ಬೆಂಗಳೂರಿನಾಗಿಂತ ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ನೀವು ಮುಂಬೈ ಪೋರ್ಟ್ಲಿಂತ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ. ಬೆಂಗಳೂರಿಗೆ ಯಾವ್ದು ನಿಯರ್ ಬೈ ಪೋರ್ಟ್ ಐತಿ ಆ ಪೋರ್ಟ್ನಿಂದ ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ. ಸೊ ಪೋರ್ಟ್ ಸೆಲೆಕ್ಷನಿಗೆ ಮೇನ್ ಬೇಸಿಕ್ ಪ್ಯಾರಾಮೀಟರ್ ಏನಂತಂದ್ರೆ ನಿಮ್ಮ ಪ್ರಾಡಕ್ಟ್ ಎಲ್ಲಿ ಒರಿಜಿನೇಟ್ ಆಗುತ್ತೆ, ಅಂದರೆ ಎಲ್ಲಿಂದ ನೀವು ಸೋರ್ಸಿಂಗ್ ಮಾಡಕತ್ತೀರಿ ಆ ಸೋರ್ಸ್ದಿಂದ ನಿಯರೆಸ್ಟ್ ಪೋರ್ಟ್ ಯಾವುದೈತಿ ಅದ ನಿಮ್ದು ಪೋರ್ಟ್, ಅಂದ್ರೆ ಅದ ಪೋರ್ಟ್ಲಿಂದ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಈಗ ಸಪೋಸ್ ನೀವು ಬೆಂಗಳೂರದವ್ರು ಅದೀರಿ, ಓಕೆ, ಗುಜರಾತ್ದಿಂದ ನೀವು ಶೇಂಗಾ ಎಕ್ಸ್ಪೋರ್ಟ್ ಮಾಡತ್ತಿದ್ರಿ ಅಂತಂದ್ರೆ ಆ ಶೇಂಗಾ ನೀವು ಬೆಂಗಳೂರು ಮಟ್ಟ ತಂದು ಇಲ್ಲಿ ಪ್ಯಾಕ್ ಮಾಡಿ ಆಮೇಲೆ ಚೆನ್ನೈಗೆ ಕಳಿಸಿ, ಚೆನ್ನೈದಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅದು ಕಾಸ್ಟಿಂಗ್ ಜಾಸ್ತಿ ಆಗ್ತೈತಿ. ಗುಜರಾತಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ನೀವು ತರಬೇಕು, ಮೊದಲು ತೊಗೊಂಬಂದು ಇಲ್ಲಿ ಪ್ಯಾಕಿಂಗ್ ಮಾಡ್ಬೇಕು, ಇಲ್ಲಿಂದ ಕಂಟೈನರ್ನಾಗ ಮತ್ತೆ ಲೋಡ್ ಮಾಡಿ ಮತ್ತೆ ನೀವು ಚೆನ್ನೈ ಕಳಿಸ್ಬೇಕು. ಅದಕ್ಕಿಂತ ಗುಜರಾತ್ ಸಮೀಪ ಯಾವ್ದು ಪೋರ್ಟ್ ಐತಿ, ಮುಂದ್ರಾ ಪೋರ್ಟ್ ಐತಿ, ಕಾಂಡ್ಲಾ ಪೋರ್ಟ್ ಐತಿ. ಸೊ ಆ ಪೋರ್ಟ್ಸಿಗೆ ನೀವು ಇಮಿಡಿಯೇಟ್ಲಿ ಅಲ್ಲಿಂತ್ರನ ಪ್ಯಾಕಿಂಗ್ ಮಾಡಿಸಿ ಅಲ್ಲೇ ನೀವು ಪೋರ್ಟ್ನ ಕ್ಲಿಯರೆನ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಎಲ್ಲಿ ಒರಿಜಿನ್ ಆಗ್ತೈತಿ, ಎಲ್ಲಿಂದ ನೀವು ಸೋರ್ಸಿಂಗ್ ಮಾಡ್ತೀರಿ, ಅಲ್ಲಿಂದ ನಿಯರೆಸ್ಟ್ ಪೋರ್ಟ್ ಯಾವ್ದು ಇರ್ತೈತಿ ಆ ಪೋರ್ಟ್ದಿಂದ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ದಟ್ಸ್ ಸಿಂಪಲ್. ಸೊ ನೆಕ್ಸ್ಟ್ 6ನೇದು ಕ್ವೆಶನ್ ಬಂದು ವೆಜಿಟೇಬಲ್ಸ್ ಆಮೇಲೆ ಫ್ಲವರ್ಸ್ ಆಮೇಲೆ ಇಂಥದ್ದೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತೀವ್ರಿ ಅಂಥೇಳಿ ಭಾಳಷ್ಟು ಜನ ಕೇಳ್ತಾರೆ. ಓಕೆ, ನಿಮಗೆ ಆಗಳಿ ಪ್ರಾಡಕ್ಟ್ ಸೆಲೆಕ್ಷನ್ ಕ್ಯಾಟಗರಿ ಒಳಗೆ ನಾನು ನಿಮಗೆ ಆನ್ಸರ್ ಆಲ್ರೆಡಿ ಇದ್ರದ್ದು ಮಾಡೀನಿ. ಸೊ ಈ ವೆಜಿಟೇಬಲ್ ಆಮೇಲೆ ಫ್ಲವರ್ಸ್ ಫ್ರೂಟ್ಸ್ ಕ್ಯಾಟಗರಿ ಒಳಗೆ ಏನೈತಿ ಭಾಳಷ್ಟು ಪ್ರಾಡಕ್ಟ್ಸ್ ಏನದಾವು ಪೆರಿಷೇಬಲ್ ಪ್ರಾಡಕ್ಟ್ಸ್ ಇರ್ತಾವೆ. ಅಂದ್ರೆ ಭಾಳ ದಿವಸ ತನಕ ಅವು ಉಳಿಯಂಗಿಲ್ಲ, ಶೆಲ್ಫ್ ಲೈಫ್ ಅದ್ರದ್ದು ಭಾಳ ಕಡಿಮೆ ಇರ್ತೈತಿ. ಸೊ ಅದ್ರ ಸಂಬಂಧ ಅವು ಕೊಳೆಯೋದೇನೈತಿ ಜಲ್ದಿ ಕೊಳಿತಿರ್ತಾವೆ. ಸೊ ಇಂಥ ಪ್ರಾಡಕ್ಟ್ಸ್ ಇನಿಷಿಯಲಿ ನೀವು ಚೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮಗಿನ್ನೂ ಎಕ್ಸ್ಪೋರ್ಟ್ ಸೈಕಲ್ ಗೊತ್ತಿಲ್ಲ. ಎಲ್ಲೆಲ್ಲಿ ನಿಮ್ಮ ಕಂಟೈನರ್ ಹೋಲ್ಡ್ ಆಗೋದೈತಿ, ಎಲ್ಲೆಲ್ಲಿ ನಿಮ್ಮ ಕಂಟೈನರ್ ನಿಂದ್ರೋದೈತಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಸಂಬಂಧ ನಿಮಗೇನೂ ಗೊತ್ತಿಲ್ಲ. ಸೊ ಅದರ ಸಂಬಂಧ ನಾನ್ ಪೆರಿಷೇಬಲ್ ಗೂಡ್ಸ್ ಅಷ್ಟೇ ನೀವು ಎಕ್ಸ್ಪೋರ್ಟ್ ಮಾಡೋದನ್ನು ವಿಚಾರ ಮಾಡಿರಿ. ವೆಜಿಟೇಬಲ್ಸೇ ಇರಲಿ, ಆದರೆ ಅದರೊಳಗೂ ನಾನ್ ಪೆರಿಷೇಬಲ್ ಇರಬೇಕು. ಅಂದ್ರೆ ಆನಿಯನ್ ಏನೈತಿ ಅದು ನಾನ್ ಪೆರಿಷೇಬಲ್ ಐತಿ. ಅದೇನು ಒಂದು ತಿಂಗಳು 2 ತಿಂಗಳು ಇಟ್ಟರು ಅದೇನು ಕೊಳೆಯಂಗಿಲ್ಲ, ಆದರೆ ಡ್ರೈ ಇಡಬೇಕಾಗುತ್ತೆ ಅಷ್ಟೇ. ಕೊಕೊನಟ್ ಐತಿ, ಆಮೇಲೆ ಜಿಂಜರ್ ಐತಿ, ಪೆಪ್ಪರ್ಸ್ ಅದಾವೆ, ಸ್ಪೈಸಸ್ ಅದಾವೆ, ಡ್ರೈ ಫ್ರೂಟ್ಸ್ ಅದಾವೆ. ಸೊ ಇವೆಲ್ಲ ನಾನ್ ಪೆರಿಷೇಬಲ್ ಗೂಡ್ಸ್ನಾಗ ಬರ್ತಾವೆ. ಸೊ ಇದನ್ನು ಪ್ರಾಪರ್ ನೀವು ಡ್ರೈ ಪ್ಯಾಕಿಂಗ್ ಮಾಡಿದ್ರಿ ಅಂತಂದ್ರೆ ಅದ್ರೊಳಗೆ ಕೆಡುವಂಥದ್ದು ಏನೂ ಇರೋಂಗಿಲ್ಲ. ಸೊ ಅಂಥ ಪ್ರಾಡಕ್ಟ್ಸ್ ಅಷ್ಟೇ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿರಿ. ಓಕೆ, ಈಗ ನೀವು ಫ್ಲವರ್ಸ್ ಕಲ್ಟಿವೇಷನ್ ನೀವು ಸ್ವತಃ ಮಾಡ್ತಿದ್ರಿ ಅಥವಾ ನಿಮ್ಮ ಫ್ಲವರ್ದು ಫಾರ್ಮಿಂಗ್ ಇತ್ತಂತಂದ್ರೆ ಅವಾಗ ನೀವು ನಿಮ್ಮ ಕಡೆ ಬೇರೆ ಆಪ್ಷನ್ ಏನೂ ಇರೋಂಗಿಲ್ಲ. ಸೊ ಅವಾಗ ನೀವು ಬೇರೆ ಪ್ರಾಡಕ್ಟ್ ಚೂಸ್ ಮಾಡೋಕ್ಕಿಂತ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ ಆ್ಯಂಡ್ ಔಟ್ ನಾಲೆಜ್ ಇರ್ತೈತಿ. ಯಾವ ಟೈಪ್ ಪ್ಯಾಕಿಂಗ್ ಮಾಡಬೇಕು, ಯಾವ ಟೈಪ್ ಅದನ್ನು ಅದರ ಲೈಫ್ ರಿಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತೇಳಿ ನಿಮ್ಗೆ ಅದು ಗೊತ್ತಿರ್ತೈತಿ. ಸೊ ಅದಕ್ಕೆ ನೀವು ಪ್ರಾಪರ್ ಅದ್ರೊಳಗೆ ಸ್ಟಡಿ ಮಾಡಿ ಡಾಕ್ಯುಮೆಂಟೇಷನ್ ಏನೇನು ಬೇಕಾಗ್ತಾವೆ ಕಸ್ಟಮರ್ ಜೋಡಿ ಮಾತಾಡಿ ನೀವು ಅದನ್ನು ಯೂಶ್ವಲಿ ಫ್ಲವರ್ಸ್ ಏನೈತಿ ಬೈ ಏರ್ ಹೋಗ್ತೈತಿ. ಬೈ ಏರ್ ಏನೈತಿ ಇಮಿಡಿಯೇಟ್ಲಿ 1-2 ದಿವ್ಸನಾಗ ಅದು ಅವ್ರಿಗೆ ಮುಟ್ಟಿರ್ತೈತಿ. ಸೊ ಅದ್ರೊಳಗೆ ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಸೊ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಯಾವ ನಾನ್ ಪೆರಿಷೇಬಲ್ ಇರ್ತಾವೆ ಅದನ್ನು ಪ್ಲೀಸ್ ಇಮಿಡಿಯೇಟ್ಲಿ
ಇನಿಷಿಯಲ್ ಫೇಸ್ನಾಗ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ದು ಸ್ವಂತ ಪ್ರಾಡಕ್ಟ್ ಇತ್ತಂದ್ರೆ, ಸ್ವಂತ ಅಂದ್ರೆ ನೀವು ಫಾರ್ಮಿಂಗ್ ಮಾಡ್ತಿದ್ರಿ ಅಥವಾ ನೀವು ನಿಮ್ಮ ಲ್ಯಾಂಡ್ನಾಗ ಬೆಳಿತಿದ್ರಿ ಅಂತಂದ್ರೆ ನೀವು ಮಾಡ್ಬೋದು. ಸೊ 7ನೇದು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನಂತಂದ್ರೆ ಪ್ರಾಫಿಟ್ ಮಾರ್ಜಿನ್ ಎಷ್ಟೈತಿ. ನನಗಂತೂ ಇದು ಕೇಳಿ ಸಾಕಾಗ್ಬಿಟ್ಟೈತಿ. ಪ್ರಾಫಿಟ್ ಮಾರ್ಜಿನ್ ಅರೆ ಪ್ರಾಫಿಟ್ ಅಂತೂ ಇದ್ದೇ ಇರ್ತೈತಿ. ಕೆಲವೊಂದು ಜನ ಅಂತೂ ಹಿಂಗೆ ಕೇಳ್ತಾರಲ್ಲ, ಪ್ರಾಫಿಟ್ ಇರ್ತೈತಲ್ರಿ ಇದ್ರೊಳಗೆ ಮತ್ತು ಅಂತ. ಅಲ್ರಿ, ಬಿಸ್ನೆಸ್ ಮಾಡಕತ್ತೀರನ್ನ ಪ್ರಾಫಿಟ್ ಇದ್ದೇ ಇರ್ತೈತಿ. ಪ್ರಾಫಿಟ್ ಇರ್ಲಾರ್ದ ನೀವು ಬಿಸ್ನೆಸ್ ಯಾವ್ದು ಮಾಡ್ತಾರೆ, ಯಾರು ಮಾಡ್ತಾರೆ ಪ್ರಾಫಿಟ್ ಇರ್ಲಾರ್ದ ಬಿಸ್ನೆಸ್? ನಾವೇನಿಲ್ಲ NGO ತಗೊಂಡು ಕುಂತಿಲ್ಲ. ಎಕ್ಸ್ಪೋರ್ಟ್ ಮಾಡಕತ್ತೀರಿ ಅಂತಂದ್ರೆ ಆಬ್ವಿಯಸ್ಲಿ ಪ್ರಾಫಿಟ್ ಇದ್ದೇ ಇರ್ತೈತಿ. ಆದ್ರೆ ಇನಿಷಿಯಲಿ ಪ್ರಾಫಿಟ್ ಸ್ವಲ್ಪ ಕಡಿಮೆ ಇರ್ತೈತಿ. ಅದನ್ನು ಯಾವಾಗಲೂ ನೀವು ತಲೆ ಒಳಗೆ ಇಟ್ಕೊಂಡು ಹೋಗ್ರಿ. 1ನೇ ಕಂಟೈನರ್ನ ಕಳಿಸ್ತೀನಿ ಆಮೇಲೆ 1 ಲಕ್ಷ ರೂಪಾಯಿ ಗಳಿಸಿಬಿಡ್ತೀನಿ ಅಂತ ಹಂಗೆ ಆಗಂಗಿಲ್ಲ. ಇದು ಯಾವಾಗಲೂ ನಿಮಗೆ ನೆನಪಿರಲಿ. ಎಕ್ಸ್ಪೋರ್ಟ್ ಬಿಸ್ನೆಸ್ ಚಲೋ ಐತಿ ಅಂತಂದ್ರೆ ಅದ್ರೊಳಗೆ ಅಷ್ಟು ಲಿಮಿಟೇಷನ್ಸ್ನೂ ಅದಾವೆ. ಏನು ಲಿಮಿಟೇಷನ್ಸ್ ಅದಾವೆ ಅಂತಂದ್ರೆ ಅದನ್ನು ಬೆಳೆಸ್ಕೊಂತ ಹೋಗೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಮನುಷ್ಯಾಗ ಪೇಷನ್ಸ್ ಇರಬೇಕಾಗತ್ತೆ. ಗಿವ್ ಅಪ್ ಮಾಡಬಾರ್ದು ಯಾವಾಗಲೂ. ಅಂದ್ರೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಒಂದು ಚಲೋ ಲೆವೆಲ್ ತನಕ ಬೆಳಿಬೋದು. ನೀವು ಗಡ್ಬಡ್ ನಿಮ್ಮ ಪ್ರಾಫಿಟ್ ಬಗ್ಗೆ, ನಿಮ್ಮ ಗಳಿಸೋದ್ರ ಬಗ್ಗೆನ ನಿಮಗೆ ಚಿಂತಿತ್ತಂದ್ರೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಅಂಗಡಿ ಹಾಕಿಬಿಡ್ರಿ. ಇಮಿಡಿಯೇಟ್ಲಿ ನೀವು ನಾಳಿನ ಗಿರಾಕಿ ಬರ್ತಾರೆ, ವಾಕಿನ್ ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ಕೊಡ್ರಿ ರೊಕ್ಕ, ನಿಮ್ಮ ಕೈಯಾಗ ಎನ್ಸ್ಕೊಂಡು ಕುಂತ್ಬಿಡ್ರಿ. ನೀವು ಡೈಲಿ ರೊಕ್ಕ ಎನ್ಸ್ಬೋದು. ಆದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ನೀವು ಬೆಳೆದು ದೊಡ್ಡವ್ರಾಗಬೇಕಂತಂದ್ರೆ ನಿಮಗೆ ಪೇಷನ್ಸ್ ಬೇಕಾಗುತ್ತೆ. ಪೇಷನ್ಸ್ ಇತ್ತು ಈ ಬಿಸ್ನೆಸ್ನಾಗ ನೀವು ಕೈ ಹಾಕ್ರಿ. ಪೇಷನ್ಸ್ ಇರಲಿಲ್ಲ, ಪ್ಲೀಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ನೀವು ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಏನೇನು ಪಾಯಿಂಟ್ಸ್ ಹೇಳಕತ್ತೀನಿ, ಎಕ್ಸ್ಪೋರ್ಟ್ ಬಿಸ್ನೆಸ್ ಚಲೋ ಐತಿ, ಇದನ್ನು ಮಾಡಿರಿ, ನಾನು ಪ್ರಮೋಟ್ ಮಾಡಕತ್ತೀನಿ, ಅದಕ್ಕೆಲ್ಲ ರೀಸನ್ ನಾ ಏನು ವಿಚಾರ ಮಾಡ್ತೀನಿ ಅಂತಂದ್ರೆ ಮಂದಿಗೆ ಪೇಷನ್ಸ್ ಇರ್ತೈತಿ. ಆಮೇಲೆ ಅವ್ರು ಇದನ್ನೆಲ್ಲ ತಿಳ್ಕೊಂಡು ಪೇಷಂಟ್ಲಿ ಇದನ್ನ ಮಾಡ್ಕೊತ ಹೋಗ್ತಾರ ಅಂಥೇಳಿ ನಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ. ಆದ್ರೆ ನೀವು ಒಮ್ಮೆಲೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತಂದ್ರೆ ಬರೀ ಅದ್ರ ಹಿಂದಿನ ರೊಕ್ಕನ ನಿಮಗೆ ಕಾಣ್ತಿತ್ತಂತಂದ್ರೆ ಇಮಿಡಿಯೇಟ್ಲಿ ಅದ್ರ ರೊಕ್ಕ ನಿಮಗೆ ಸಿಗಕ್ಕೆ ಚಾಲೂ ಆಗಂಗಿಲ್ಲ. ಸ್ವಲ್ಪ ಟೈಮ್ ತೊಗೋತೈತಿ. ಅಷ್ಟು ಟೈಮ್ ನೀವು ಹಾಕೋರಿದ್ರಿ, ಅಷ್ಟು ಎನರ್ಜಿ ನೀವು ಹಾಕೋರಿದ್ರಿ, ಅಷ್ಟು ನೀವು ಎಫರ್ಟ್ಸ್ ಹಾಕೋರಿದ್ರಿ ಅಂತಂದ್ರೆ ಅಷ್ಟು ನೀವು ಆ ಬಿಸ್ನೆಸ್ನಾಗ ಕೈ ಹಾಕ್ರಿ. ಇರ್ಲಿಕ್ಕಂದ್ರೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪ್ಲೀಸ್ ನನಗೆ ಯಾವಾಗ ಫೋನ್ ಮಾಡ್ತೀರಿ ಅವಾಗ ನಾನು ಪ್ರಾಫಿಟ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಪ್ರಾಫಿಟ್ ಬಗ್ಗೆ ನಾ 1ನೇ ದಿವಸ ನಿಮಗೆ ಹೇಳೋಕೆ ಆಗೋದಿಲ್ಲ. 1ನೇ ಸತಿನ ಫೋನ್ ಮಾಡಿ ನನಗೆ ಕೇಳಿದ್ರೆ ಇಲ್ರಿ ಮತ್ತು ಇಬ್ರು ಈ ಬಿಸ್ನೆಸ್ ಒಳಗೆ ಪ್ರಾಫಿಟ್ ಐತೇನಿಲ್ಲ ಅಂತ ಕೇಳಿದ್ರೆ ನಾ ಏನು ಹೇಳ್ಬೇಕು ಅವರಿಗೆ? ಸೊ ಈ ಕ್ವೆಶನಿಗೆ ಹೌ ಮಚ್ ಇಸ್ ದ ಪ್ರಾಫಿಟ್ ಮಾರ್ಜಿನ್, ನಂದು ಸ್ಟ್ರೇಟ್ ಆನ್ಸರ್ ಏನಂತಂದ್ರೆ ಅಬ್ಸಲ್ಯೂಟ್ಲಿ ಪ್ರಾಫಿಟ್ ಮಾರ್ಜಿನ್ ಅಂತೂ ಚಲೋನೇ ಐತಿ. ಆದ್ರೆ ನಿಮಗೆ ಪೇಷನ್ಸ್ ಇರಬೇಕು. ಸೊ ಇವತ್ತು ನೀವು ಕಂಪ್ನಿ ರಿಜಿಸ್ಟರ್ ಮಾಡಿದ್ರಿ, 1 ತಿಂಗಳಾಗ ನಿಮಗೆ ಆರ್ಡರ್ ಸಿಕ್ತು, ಇಮಿಡಿಯೇಟ್ಲಿ 1ನೇ ಕನ್ಸೈನ್ಮೆಂಟ್ನಾಗ ನಿಮಗೆ ನೀವು ಏನು ಇಮ್ಯಾಜಿನ್ ಮಾಡಕತ್ತೀರಿ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡಕತ್ತೀರಿ ಅಷ್ಟು ಪ್ರಾಫಿಟ್ ನಿಮಗೆ ಆಗಂಗಿಲ್ಲ. ಇನಿಷಿಯಲಿ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗ್ತೈತಿ, ಆಮೇಲೆ ನಿಮ್ಮ ಪ್ರಾಫಿಟ್ ಬೆಳ್ಕೊತ ಹೋಗ್ತೈತಿ. ಅದ್ರ ಹಿಂದೊಂದು ಇಕ್ವೇಷನ್ ಐತಿ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ದಿಸ್ ಈಸ್ ಅಬೌಟ್ ಪ್ರಾಫಿಟ್ ಮಾರ್ಜಿನ್ ಅಂತೂ ಐತಿ. ಆದ್ರೆ ನೀವು ಎಫರ್ಟ್ಸ್ ಹಾಕ್ಲಾರ್ದ ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಇನ್ನೊಂದು ಫನ್ನಿ ಕ್ವೆಶನ್ ಏನಂತಂದ್ರೆ ಹೌ ಕ್ಯಾನ್ ಐ ಕಾಂಟ್ಯಾಕ್ಟ್ ಯು? ನಾನು ಯೂಟ್ಯೂಬ್ ಚಾನಲ್ ಮ್ಯಾಗ ಪ್ರತಿಯೊಂದು ವೀಡಿಯೋ ಮ್ಯಾಗ ಯಾರು ನನಗೆ ಕಾಂಟ್ಯಾಕ್ಟ್ ನಂಬರ್ ಕೇಳತ್ತೀರಿ ಎಲ್ಲರಿಗೂ ನಾನು ನನ್ನ ಕಾಂಟ್ಯಾಕ್ಟ್ ನಂಬರಲ್ಲಿ ಹಾಕಿರ್ತೀನಿ. ಸೊ ನನಗೆ ಯಾಕೆ ಈ ಪಾಯಿಂಟ್ ಮ್ಯಾಗ ನಗು ಬರ್ತೈತೆ, ಹೌ ಕ್ಯಾನ್ ಐ ಕಾಂಟ್ಯಾಕ್ಟ್ ಯು ಅಲ್ಲಿ ಬರ್ದು ಕಮೆಂಟ್ನಾಗ ಹಾಕಿರ್ತಾರೆ. ಅವ್ರ ಮ್ಯಾಗ ಯಾಕೆ ನನಗೆ ನಗು ಬರ್ತೈತೆ ಅಂತಂದ್ರೆ ನಾಳೆ ನೀವು ಬಾಯರ್ಸ್ ಹೆಂಗೆ ಹುಡ್ಕೋರು, ನನ್ನ ನಂಬರ್ ನಿಮಗೆ ಹುಡ್ಕೋಕ್ಕಾಗತ್ತಿಲ್ಲ, ನೀವು ಬಾಯರ್ಸ್ ಹೆಂಗೆ ಹುಡ್ಕೋರು ಅಂತ ನನಗೆ ಅದು ಚಿಂತೆ. ಅಲ್ಲಿ ಕಮೆಂಟ್ ಸೆಕ್ಷನ್ನಾಗ ಬೇರೆ ವೀಡಿಯೋಸ್ನಾಗ ಎಲ್ಲ ಕಡೆ ನನ್ನ ನಂಬರ್ಸ್ ಐತಿ, 100 ಕಡೆ ನಾನು ನಂಬರ್ಸ್ ಹಾಕಿರ್ಬೇಕು. ಸೊ ಒಂದು 4-5 ಸತಿ ಅಲ್ಲಿಲ್ಲೇ ಅಡ್ಡಾಡಿ ಸ್ವಲ್ಪ ಬೇರೆ ವೀಡಿಯೋಸ್ನಾಗ ಕಮೆಂಟ್ ಸೆಕ್ಷನ್ನಾಗ ಹೋಗಿ ಸ್ವಲ್ಪ ಮೆಹನತ್ ಮಾಡಿದ್ರೆ ನನ್ನ ನಂಬರ್ ಸಿಗ್ತೈತಿ. ಆದ್ರೆ ಡೈರೆಕ್ಟ್ ಅಲ್ಲಿ ಬರೆದು ಬಿಡ್ತಾರೆ ಹೌ ಕ್ಯಾನ್ ಐ ಕಾಂಟ್ಯಾಕ್ಟ್ ಯು. ಸೊ ಇದು ಸ್ಪೂನ್ ಫೀಡಿಂಗ್ ಮೆಂಟಾಲಿಟಿ. ಅಂದ್ರೆ ನಿಮಗೆ ಎಲ್ಲನೂ ನಾವು ಬಾಯಾಗ ತುತ್ತು ಮಾಡಿ ಹಾಕ್ಬೇಕು ಅಂದ್ರೆ ನೀವು ಅದನ್ನು ತಿಂದು ನುಂಗವ್ರು ಆಮೇಲೆ ಹೊಟ್ಟೆ ತುಂಬಂತ ಅನ್ನೋರು. ಸೊ ಇಂಥ ಮೆಂಟಾಲಿಟಿ ಎಕ್ಸ್ಪೋರ್ಟ್ ಬಿಸ್ನೆಸ್ನ ನಡೆಯಂಗಿಲ್ಲ. ಸ್ವಲ್ಪ ನೀವು ಸ್ವತಃ ನಿಮ್ದು ಎಫರ್ಟ್ಸ್ ಹಾಕಬೇಕಾಗುತ್ತೆ, ಸೆಲ್ಫ್ ಡ್ರಿವನ್ ಇರಬೇಕಾಗುತ್ತೆ, ನೀವೇ ಮೋಟಿವೇಟ್ ಮಾಡ್ಕೊತ ಇರಬೇಕಾಗ್ತೈತಿ. ಅಂದ್ರೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಸಸ್ಟೇನ್ ಆಗ್ತೀರಿ. ಯಾಕಂದ್ರೆ ಕಾಂಪಿಟೇಷನ್ ಇಲ್ಲೂ ಅಷ್ಟೇ ಜಾಸ್ತಿ ಇರ್ತೈತಿ. ಸೊ ಹೌ ಕ್ಯಾನ್ ಐ ಕಾಂಟ್ಯಾಕ್ಟ್ ಯುಗೆ ಆನ್ಸರ್ ಏನಂತಂದ್ರೆ ನನ್ನ ಕಮೆಂಟ್ಸ್ ಓದ್ರಿ. ಬೇರೆ ವೀಡಿಯೋಸ್ನಾಗ ನಾನು ಯಾವುದೋ ಒಂದು ವೀಡಿಯೋ ನೀವು ನೋಡ್ತಿರ್ತೀವಿ ಪರ್ಟಿಕ್ಯುಲರ್, ಅದ್ರೊಳಗೆ ಇನ್ನೂ ನಂಬರ್ ನಂದು ಮೆನ್ಷನ್ ಆಗಿರಲಿಲ್ಲ ಅಂತಂದ್ರೆ ಇನ್ನೊಂದು ಬೇರೆ ವೀಡಿಯೋ ನೋಡ್ರಿ, ಅದ್ರನಾಗ ನನ್ನ ನಂಬರ್ ಮೆನ್ಷನ್ ಇರ್ತೈತಿ. ಆಮೇಲೆ ಮೇನ್ ನನ್ನ ಚಾನಲ್ ಮ್ಯಾಗ ಅಬೌಟ್ ಯುನಾಗ ಹೋಗಿ ನೋಡಿದ್ರೆ ಅಂತಂದ್ರೂ ಅಲ್ಲೂ ನನ್ನ ನಂಬರ್ ಐತಿ. ಸೊ ಸ್ವಲ್ಪ ನೀವು ಸರ್ಚಿಂಗ್ ಮಾಡಬೇಕಾಗುತ್ತೆ, ಅನಾಲಿಸಿಸ್ ಮಾಡಬೇಕಾಗ್ತೈತಿ. ಅಂದ್ರೆ ನಿಮಗೆ ಏನರ ಸಿಗ್ತೈತಿ. ಎಲ್ಲನೂ ಕುಂತು ಡೈರೆಕ್ಟ್ಲಿ ನಿಮ್ಮ ಕೈಯಾಗ ಕೊಡ್ರಿ ಅಂತಂದ್ರೆ ಆಗಂಗಿಲ್ಲ. ಈ ಮೆಂಟಾಲಿಟಿ ಇಟ್ಕೊಂಡು ಬಿಸ್ನೆಸ್ನಾಗ ಬರೋಕ್ಕೆ ಹೋಗಬಾರ್ದು. ಸೊ ಇನ್ನೊಂದು ಲಾಸ್ಟ್ ಕ್ವೆಶನ್ ಏನಂತಂದ್ರೆ ನೀವು ಆನ್ಲೈನ್ ಕೋರ್ಸಸ್ ಅದು ಏನಾದರೂ ಪ್ರೊವೈಡ್ ಮಾಡ್ತೀರೇನ? ಸೊ ನೀವು ಕ್ಲಾಸಸ್ ಅದು ಏನಾರ ತೊಗೋತೀರಿ, ಟ್ರೈನಿಂಗ್ ಏನಾರ ತೊಗೋತೀರೇನ ಅಂತೇಳಿ ಭಾಳ ಜನ ಕೇಳಕತ್ತಾರ. ಓಕೆ, ಐ ಅಂಡರ್ಸ್ಟ್ಯಾಂಡ್. ನನಗೂ ಭಾಳ ಇಂಟ್ರೆಸ್ಟ್ ಐತಿ, ಟ್ರೈನಿಂಗ್ ತೊಗೊಳೋದು ಇಂಟ್ರೆಸ್ಟ್ ಐತಿ, ಕ್ಲಾಸಸ್ ತೊಗೊಳೋದು ಇಂಟ್ರೆಸ್ಟ್ ಐತಿ, ಆನ್ಲೈನ್ ಕ್ಲಾಸಸ್ ತೊಗೊಳೋದಂತೂ ಭಾಳ ಇಂಟ್ರೆಸ್ಟ್ ಐತಿ. ಆದ್ರೆ
ಭಾಳ ಕನ್ಸ್ಟ್ರೆಂಟ್ಸ್ ಅದಾವೆ. ಯಾಕಂದ್ರೆ ನಂದು ಬಿಸ್ನೆಸ್ ಐತಿ, ನಾನು ಒಂದು 3-4 ಬಿಸ್ನೆಸ್ ಎಟ್ ಎ ಟೈಮ್ ನಾ ರನ್ ಮಾಡ್ತೀನಿ. ಸೊ ಹೋಲ್ ಡೇನಾಗ ನನಗೆ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಿರಂಗಿಲ್ಲ. ಸೊ ಅಂಥ ಟೈಮ್ನಾಗ ಕ್ಲಾಸಸ್ ಆಮೇಲೆ ಇದನ್ನೆಲ್ಲ ಪ್ರಾಪರ್ ಮಾಡ್ಯೂಲ್ ಸೆಟಪ್ ಮಾಡಿ ನಿಮಗೆ ಯೂಸ್ ಆಗುವಂಥ ಕ್ಲಾಸಸ್ ನಾನು ಮಾಡ್ಬೇಕಂತಂದ್ರೆ ಸ್ವಲ್ಪ ಡಿಫಿಕಲ್ಟ್, ಟೈಮ್ ಸಿಗಾಕತ್ತಿಲ್ಲ ಮೇನ್ ಹೇಳ್ಬೇಕಂತಂದ್ರೆ. ಸೊ ಅಂದ್ರೂ ನಾನು ಟ್ರೈ ಮಾಡಾಕತ್ತೀನಿ, ಮಾಡ್ಯೂಲ್ ಮ್ಯಾಗೆಲ್ಲ ಕೆಲಸ ಮಾಡಾಕತ್ತೀನಿ. ಹೋಪ್ಫುಲಿ ಇನ್ನೊಂದು 2 ತಿಂಗಳಾಗ ನಾ ಮೋಸ್ಟ್ಲಿ ಒಂದು ಆನ್ಲೈನ್ ಕೋರ್ಸ್ನು ನಾ ಬಿಡ್ಬೋದು. ಸೊ ಹಂಗೇನ್ರ ನಂದು ಕೋರ್ಸ್ ಅದು ಲಾಂಚ್ ಆತಂತಂದ್ರೆ ಶ್ಯೂರ್ಲಿ ನಾ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಅದನ್ನು ಮೆಸೇಜ್ ಕನ್ವೆ ಮಾಡ್ತೀನಿ. ಸೊ ಸದ್ಯಕ್ಕೆ ಏನು ನಡೆದೈತಿ, ನಾ ಯಾವ ಥರ ಟ್ರೈನ್ ಮಾಡಾಕತ್ತೀನಿ, ನಾ ಯಾವ ಥರ ಗೈಡ್ ಮಾಡಾಕತ್ತೀನಿ ಅಂತಂದ್ರೆ ಒಂದು 300 to 400 ಪೀಪಲ್ ನನ್ನ ಜೋಡಿ ಕಂಟಿನ್ಯೂಸ್ ಟಚ್ನಾಗ ಅದಾರ, ವಾಟ್ಸಪ್ನಾಗ ಅದಾರ. ಸೊ ಅವ್ರು ಸ್ಟೆಪ್ ಬೈ ಸ್ಟೆಪ್ ನನಗೆ ಕೇಳ್ಕೊತ ಹೋಗ್ತಾರೆ. ಅದ್ರ ಸ್ಟೆಪ್ ಬೈ ಸ್ಟೆಪ್ ನಾ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರಿಗೆ ಎವ್ರಿ ಸ್ಟೆಪ್ ಮ್ಯಾಗ ನಾ ಅವ್ರಿಗೆ ಗೈಡೆನ್ಸ್ ಆಮೇಲೆ ಅಸಿಸ್ಟೆನ್ಸ್ ನಾ ಕೊಡ್ತಿರ್ತೀನಿ. ಆ ಥರ ನಾ ಮಾಡೋದು ನನ್ನ ಪ್ರಿಫರೆನ್ಸ್ ಇತ್ತು. ಆದ್ರೆ ಸೊ ಈಗೀಗ ಏನಾಗತ್ತೈತಿ, ಸಬ್ಸ್ಕ್ರೈಬರ್ಸ್ ಬೆಳೆದಂಗೆ ಭಾಳಷ್ಟು ಜನ ಕಾಂಟ್ಯಾಕ್ಟ್ ಮಾಡತ್ತಾರ. ಎಲ್ಲರಿಗೂ ನಾನು ಕಂಟಿನ್ಯೂ ಫೋನ್ ಮ್ಯಾಗ ಆಗಲಿ ಅಥವಾ ಮೆಸೇಜಸ್ ಮ್ಯಾಗ ಕಂಟಿನ್ಯೂಸ್ಲಿ ನಾ ಹೇಳ್ಕೊಂಡು ಕುಂದ್ರಕ್ಕೆ ನನಗೆ ಟೈಮ್ ಸಿಗಾಕತ್ತಿಲ್ಲ, ಟೈಮ್ ಶಾರ್ಟೇಜ್ ಬೀಳತೈತಿ. ಆಮೇಲೆ ಒಂದು ನಮ್ಮ ಟೀಮಿಗೆ ನಾ ಹೇಳಿದ್ರೆ ಅವ್ರ ಕಡೆಂತ್ರ ಅವರಿಗೆ ಮಂದಿಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನನ್ನ ವೀಡಿಯೋಸ್ ನೋಡ್ತಾರಂತಂದ್ರೆ ನನ್ನ ಜೋಡಿನ ಇಂಟ್ರ್ಯಾಕ್ಟ್ ಮಾಡ್ಬೇಕಂತೇಳಿ ಎಲ್ಲರದ್ದು ಇಂಟ್ರೆಸ್ಟ್ ಇರ್ತೈತಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಅದಕ್ಕೆ ನಾನು ಕೋರ್ಸಸ್ ಆಮೇಲೆ ಟ್ರೈನಿಂಗ್ ನಾನು ಅರೇಂಜ್ ಮಾಡಿ ನಾನು ಎಲ್ಲರಿಗೂ ಎಟ್ ಎ ಟೈಮ್ ಕ್ಲಬ್ ಮಾಡಿ ಒಂದು ಕೋರ್ಸ್ ಅಥವಾ ಒಂದು ಟ್ರೈನಿಂಗ್ ಈ ಥರ ಅರೇಂಜ್ ಮಾಡ್ಬೇಕಂತೇಳಿ ನನ್ನ ಪ್ಲ್ಯಾನಿಂಗ್ ಐತಿ. ಸೊ ಹೋಪ್ಫುಲಿ ಇನ್ನೊಂದು 2 ತಿಂಗಳಾಗ ನಾನು ಅದನ್ನು ಮಾಡ್ತೀನಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ ಭಾಳ ಚಲೋ ರೆಸ್ಪಾನ್ಸ್ ನಂಗೆ ಸಬ್ಸ್ಕ್ರೈಬರ್ಸ್ ಕಡೆಂತ್ರ, ನಮ್ಮ ವ್ಯೂವರ್ಸ್ ಕಡೆಂತ್ರ ಸಿಗಾಕತೈತಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸೊ ಇಷ್ಟು ದಿವಸ ನನಗೆ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕಾಗಿದ್ದಿಲ್ಲ. ಆದ್ರೆ ಈ ವಿಡಿಯೋನಾಗ ಅನ್ಅಫಿಷಿಯಲ್ ಕ್ಯಾಶುವಲ್ ವಿಡಿಯೋ ಅಂತ ಹೇಳ್ಬೋದು ನಾವು. ಸೊ ಅದ್ರೊಳಗೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಯಾವುದೂ ಬಿಸ್ನೆಸ್ ನೀವು ಮಾಡಿರಿ, ಇದು ಒಂದು ಪಾಯಿಂಟ್ ನೆನಪಿಟ್ಕೋರಿ, ಸ್ಲೋ ಈಸ್ ಈಕ್ವಲ್ ಟು ಸ್ಮೂತ್, ಸ್ಮೂತ್ ಈಸ್ ಈಕ್ವಲ್ ಟು ಫಾಸ್ಟ್, ಆ್ಯಂಡ್ ಫಾಸ್ಟ್ ಈಸ್ ಈಕ್ವಲ್ ಟು ಸಕ್ಸಸ್. ಸೊ ಈ ಇಕ್ವೇಷನ್ ಏನೈತಿ, ಯಾರು ನಿಮ್ಮ ತಲೆ ಒಳಗೆ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ, ಎಫರ್ಟ್ಸ್ ಹಾಕ್ತೀರಿ, ಅವ್ರಿಗೆ ಸಕ್ಸಸ್ ಸಿಗೋದು 100% ಗ್ಯಾರಂಟಿಡ್ ಇರ್ತೈತಿ. ಸೊ ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.